ಕವರ್ ಮಾಡಿ. ಆರಾಧನೆಯನ್ನು ಪ್ರಾರಂಭ ಮಾಡಿಕೊಳ್ಳೋಣ. ಎಲ್ ಶಾಡಾಯ್ ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಎಲ್ ಶಾಡಾಯ್ ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ, ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ. ನನ್ನ ಬಾಳಿನ ಬಲ ನೀನೇ, ನನ್ನ ಬಾಳಿನ ಬಲ ನೀನೇ. ಎಲ್ ಶಾಡಾಯ್ ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಮುಂಜಾನೆಯಲ್ಲಿ ಕೃಪೆಯ ಸುರಿಸುವ ಕೃಪೆಗೆ ಸ್ತೋತ್ರವು. ಮುಂಜಾನೆಯಲ್ಲಿ ಕೃಪೆಯ ಸುರಿಸುವ ಕೃಪೆಗೆ ಸ್ತೋತ್ರವು. ನಿನ್ನ ನಾಮ ನನಗೆ ಶ್ರೇಷ್ಠ, ನಿನ್ನ ಹಸ್ತವೇ ಆಶ್ರಯ. ನಿನ್ನ ನಾಮ ನನಗೆ ಶ್ರೇಷ್ಠ, ನಿನ್ನ ಹಸ್ತವೇ ಆಶ್ರಯ. ಎಲ್ ಶಾಡಾಯ್ ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಬನ್ನಿರಿ, ನಮ್ಮ ರಕ್ಷಕನಾದ ಯೆಹೋವನಿಗೆ ಸಾಷ್ಟಾಂಗವರೆಗೆ ಆರಾಧಿಸೋಣ. ನಮ್ಮ ಕರ್ತನಾದ ದೇವರಿಗೆ ಉಪಕಾರ ಸ್ತುತಿ ಮಾಡೋಣ. ನಮ್ಮ ಆರಾಧನೆಯ ಪ್ರಾರಂಭ ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ಆಗಲಿ. ಆಮೆನ್. ನಾವು ಪ್ರಾರಂಭವಾಗಿ ಆಡುವಂತ ಗೀತ 2. We will sing hymn number 2. 1, 2, 3 stanzas. Hymn number 2. ನೀನಾತ್ಮ ನಾಗೀತಿ ಸಂಪೂರ್ಣ ಸೇವೆಗೆ ಯಾವಾಗ್ಯೂ ಮೆಚ್ಚುತ್ತಿ. ಪರೀಕ್ಷೆ ಮಾಡುತ್ತಿ ವಾಸ ಕಂಡರೆ ಅಸಹ್ಯ ಮಾಡಬಿ. ಪವಿತ್ರ Jesus, Amen.
ಮಾಡಿಕೊಳ್ಳೋಣ. ಮನಬಾಳವಾಗಿ ಪ್ರೀತಿ ಮಾಡಿ ಕರುಣಿಸಿ ದಯ ತೋರಿಸಿದಂತ ಸರ್ವಶಕ್ತನಾಗಿರುವಂತ ನಮ್ಮ ಪರಲೋಕದ ದೇವರೇ, ನಿನ್ನ ಸನ್ನಿಧಾನಕ್ಕೆ ಬಂದು ನಾವು ಸಾಗವರೆಗೆ ಆರಾಧಿಸ್ತೇವೆ. ನಿನ್ನನ್ನು ಕೊಂಡಾಡಿ ನಿನಗೆ ಉಪಕಾರ ಸ್ತುತಿ ಮಾಡುತ್ತೇವೆ. ನಿನ್ನ ಸೇನಾಧೀಶ್ವರನಾದಂತ ಯೆಹೋವನು ಕರುಣೆ ಕೃಪೆ ತೋರಿಸುವ ಆತನೇ ನಿನಗೆ ಸ್ತೋತ್ರ. ಆಕಾಶವನ್ನು ಸಿಂಹಾಸನವನ್ನಾಗಿಯೂ ಭೂಮಿಯನ್ನು ಪಾದಪೀಠವನ್ನಾಗಿ ಮಾಡಿಕೊಂಡಿರುವಂತ ಸ್ವರ್ಗೀಯ ಅರಸನೇ ನಿನಗೆ ಸ್ತೋತ್ರ. ನಿನ್ನ ಮಗನಾದ ಯೇಸು ಕ್ರಿಸ್ತ ಆರಾಧಿಸ್ತೇವೆ. ಯೇಸು ಸ್ವಾಮಿ ನಮ್ಮ ರಕ್ಷಕನೇ, ನಮ್ಮ ವಿಮೋಚಕನೇ, ನಮ್ಮನ್ನು ಪಾಪದಿಂದ ಬಿಡಿಸಿ ರಕ್ಷಣೆ ನಡೆಸಿದ ಆತನೇ ನಿನಗೆ ಸ್ತೋತ್ರ. ಈ ಗಳಿಗೆಯಲ್ಲಿ ಕರ್ತನೆ ನಾವು ನಿನಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಿ ನಿನ್ನನ್ನು ನಾವು ಕೊಂಡಾಡುತ್ತೇವೆ, ನಾವು ನಿನ್ನನ್ನು ಆರಾಧಿಸ್ತೇವೆ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ ನಾವು ನಿನ್ನ ಬಳಿಗೆ ಬಂದು ಕರ್ತನೆ ನಾವು ನಮಸ್ಕರಿಸಿ ನಿನಗೆ ವಂದನೆಗಳನ್ನು ಸಲ್ಲಿಸಿ ನಿನ್ನನ್ನು ಆರಾಧಿಸ್ತೇವೆ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ. ದೇವರು ನೀನು ಆತ್ಮ ಸ್ವರೂಪನು, ಆತನನ್ನು ಆರಾಧಿಸುವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕೆಂಬುದಾಗಿ ಆತ್ಮ ಸ್ವರೂಪನೇ ನಿನಗೆ ಸ್ತೋತ್ರ. ತ್ರೈಕ ದೇವರಾಗಿರುವಂತ ನಿನ್ನನ್ನು ನಾವು ಸ್ತುತಿಸಿ ಕೊಂಡಾಡಿ ನಿನ್ನನ್ನು ಆರಾಧಿಸ್ತೇವೆ. ನಿನ್ನ ಬಳಿಗೆ ಬಂದು ಕರ್ತನೆ ನಾವು ನಮ್ಮ ಪಾಪಗಳನ್ನು ಅರಿಕೆ ಮಾಡುತ್ತೇವೆ. ನಮ್ಮ ಪಾಪ ಅಪರಾಧಗಳನ್ನು ಮನ್ನಿಸು, ನಿನ್ನ ರಕ್ತದಿಂದ ತೊಳೆದು ಶುದ್ಧೀಕರಿಸು. ಯೇಸುವಿನ ರಕ್ತವು ಸಕಲ ಪಾಪಗಳನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ನೀನು ನಮ್ಮ ಪಾಪಗಳನ್ನು ಪೂರ್ವಕ್ಕೂ ಪಶ್ಚಿಮಕ್ಕೂ ಅಷ್ಟು ದೂರ ಮಾಡಿದ್ದಕ್ಕಾಗಿ ಸ್ತೋತ್ರ. ಕರುಣೆ ತೋರಿಸಿದಂತಕ್ಕಾಗಿ ನಿನ್ ಕೊಂಡಾಡುತ್ತೇವೆ. ಈ ಗಳಿಗೆಯಲ್ಲಿ ಕರ್ತನೆ ಸ್ವಾಮಿ ನೀನು ನಮ್ಮ ಜೀವಿತದಲ್ಲಿ ಮಾಡಿದಂತ ಮಹೋಪಕಾರಗಳಿಗಾಗಿ ಸ್ತೋತ್ರ. ನಮ್ಮನ್ನು ಕಾಯ್ದು ಕಾಪಾಡಿ ನಿನ್ನ ರೆಕ್ಕೆಗಳ ಆಶ್ರಯದಲ್ಲಿ ಸುರಕ್ಷಿತನೆ ಕೊಟ್ಟಿದ್ದೆ, ಅದಕ್ಕಾಗಿ ಸ್ತೋತ್ರ. ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯನ್ನು ತಪ್ಪಿಸಿದಕ್ಕಾಗಿ ನಾವು ನಿನಗೆ ಸ್ತೋತ್ರ. ನೀನು ನಮ್ಮನ್ನು ಕಾಯ್ದು ಕಾಪಾಡಿ ಕುರುಬನು ರಕ್ಷಕನು ಒಡೆಯನಾಗಿ ನಮ್ಮನ್ನು ನಡೆಸಿದ್ದಕ್ಕಾಗಿ ಸ್ತೋತ್ರ. ನಮಗೆ ಬೇಕಾಗಿರುವಂತದನ್ನು ಒದಗಿಸಿ ಕೊಟ್ಟಿದ್ದೆ, ಅದಕ್ಕಾಗಿ ಸ್ತೋತ್ರ. ನೀನು ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಕೇಳಿ ಸದುತ್ತರನ್ನು ದಯಪಾಲಿಸಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಸಭಿಕರನ್ನು ಕರ್ತನೆ ಕಾಯ್ದು ಕಾಪಾಡಿದ್ದಿ, ಅದಕ್ಕಾಗಿ ಸ್ತೋತ್ರ. ನಿನ್ನ ವಿಶ್ವಾಸಿಗಳನ್ನು ಕರ್ತನೆ ಕಾಯ್ದು ಕಾಪಾಡಿ ನಡೆಸಿದ್ದಕ್ಕಾಗಿ ನೀನು ಕೊಂಡಾಡುತ್ತೇವೆ. ನೀನು ಮಾಡಿದಂತ ಮಹೋಪಕಾರಗಳ ಬದಲೇನು ಕೊಡದೆ ನಮ್ಮಿಂದ ಆಗದು. ನಮ್ಮ ಬಾಯಿಂದ ನಿನಗೆ ಸ್ತೋತ್ರಗಳನ್ನು, ಸ್ತುತಿಯನ್ನು, ಮಹಿಮೆಯನ್ನು, ಗೌರವವನ್ನು ಕರ್ತನೆ ನಿನಗೆ ಸಲ್ಲಿಸ್ತೇವೆ. ನಮ್ಮ ಆರಾಧನೆಯನ್ನು ಸ್ವೀಕರಿಸಿ ಸ್ವಾಮಿ. ನಮ್ಮ ಒಂದು ಕರ್ತನೆ ಸ್ತೋತ್ರದ ಯಜ್ಞವನ್ನು ಕರ್ತನೆ ಸ್ವಾಮಿ ನಿನಗೆ ಅರ್ಪಿಸುತ್ತೇವೆ. ಸ್ವೀಕರಿಸಿ ಕರ್ತನೆ. ಅಂದು ಕರ್ತನೆ ಸ್ವಾಮಿ ಕರ್ತ ನಿನಗೆ ಸ್ತೋತ್ರಗಳನ್ನು ಅರ್ಪಿಸಿದಾಗ ನಿನ್ನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುತ್ತದೆ ಎಂಬುದ ಕೀರ್ತನೆಗಾರನ ಹೇಳಿದ ಹಾಗೆ ನಮ್ಮ ಒಂದು ಕರ್ತನೆ ನಮ್ಮ ಬಾಯಿಂದ ನಿನಗೆ ಸ್ತುತಿ ಸ್ತೋತ್ರ ಕೊಂಡಾಟ ಮಾಡೋರಾಗಿದ್ದೇವೆ. ಒಂದು ಸಮಯದಲ್ಲಿ ಕರ್ತನೆ ಸ್ವಾಮಿ ನಿನ್ನ ಬಳಿಗೆ ಬಂದು ನಾವು ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ. ವಿಶೇಷವಾದ ರೀತಿಯಲ್ಲಿ ಕರ್ತನೆ ನಮ್ಮ ಸಭಿಕರನ್ನು ನೀನು ಕಾಯ್ದು ಕಾಪಾಡೆಂಬುದಾಗಿ ನಾವು ಬೇಡುತ್ತಾ ಇದ್ದೇವೆ. ಕರ್ತನೆ ಮಕ್ಕಳಿಂದ ಹಿಡಿದು ಸೀನಿಯರ್ ಸಿಟಿಸನ್ಸ್ ವರೆಗೂ ಕರ್ತನೆ ಪ್ರಾಯಸ್ಥರನ್ನು ನೀನೆ ಕರುಣಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಮಕ್ಕಳನ್ನು, ಸಂಡೇ ಸ್ಕೂಲ್ ಮಕ್ಕಳನ್ನು, ಟೀಚರ್ಸ್ ಗಳನ್ನು ಆಶೀರ್ವಾದ ನೀಡಿ ಎಂಬುದಾಗಿ ನಾವು ಬೇಡುತ್ತೇವೆ. ವ್ಯವಸ್ಥೆ ಮಕ್ಕಳನ್ನು, ಅಡ್ವೈಸರ್ಸ್ ಆಶೀರ್ವಾದ ನೀಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಮಹಿಳೆಯರನ್ನು, ಮಹಿಳಾ ಸಂಘವನ್ನು ಆಶೀರ್ವಾದ ನೀಡು. ಗಂಡಸರನ್ನು ಹಾಗೂ ಸಭಾಪಾಲನಾ ಸಮಿತಿಯನ್ನು ಕರ್ತನೆ ನಿನ್ನ ಆಶೀರ್ವಾದ ನೀಡಿ ಎಂಬುದಾಗಿ ನಾವು ಬೇಡುತ್ತಾ ಇದ್ದೇವೆ. ವಿಧವೆಯರನ್ನು ಕರುಣಿಸಪ್ಪ. ನಿನ್ನ ಒಂದು ಸನ್ನಿಧಾನದಲ್ಲಿ ಬಂದು ನಾವು ಪ್ರಾರ್ಥಿಸ್ತೇವೆ. ಪ್ರತಿಯೊಂದೊಂದು ಅಂಗಗಳನ್ನು ನಿನ್ನ ಆಶೀರ್ವಾದ ನೀಡು, ನಡೆಸು, ಕಾಯ್ದು ಕಾಪಾಡು ಎಂಬುದಾಗಿ ಬೇಡುತ್ತಾ ಇದ್ದೇವೆ. ಯಾರು ಕಾಯಿಲೆಯಲ್ಲಿ, ಕಷ್ಟದಲ್ಲಿ, ಅನಾರೋಗ್ಯದಲ್ಲಿದ್ದಾರೆ ಅವ್ರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಅಂಕಲ್ ಕಮಲಾಕರ್ ಬಾಗಲಕೋಟೆ ಅವ್ರಿಗೋಸ್ಕರ ನೆನಪು ಮಾಡಿಕೊಳ್ಳುತ್ತೇವೆ ಕರ್ತನೆ ಸ್ವಾಮಿ. ಅವರಿಗೆ ಕರ್ತನೆ ಇರುವಂತ ಕರ್ತನೆ ಅನ್ಈಸಿನೆಸ್ ಅನ್ನು ತೆಗೆದಾಕಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಹಾಗೂ ಕರ್ತನೆ ಅವ್ರಿಗೆ ಇರುವಂತ ವೀಕ್ನೆಸ್ ಅನ್ನು ನಿನ್ನ ಕರ್ತನೆ ತೆಗೆದಾಕಿ ಎಂಬುದಾಗಿ ಬಿಡ್ತೇವೆ. ಬಲ ಶಕ್ತಿ ತ್ರಾಣಗಳಿಂದ ಪಾಲಿಸಿಕೊಡು. ಅವರು ಸರಿಯಾಗಿ ಊಟ ಮಾಡಿ ಕರ್ತನೆ ಧೈರ್ಯದಿಂದ ಇರುವುದಕ್ಕೆ ನಿನ್ನ ಆತ್ಮನ ಸಹ ನೀಡಿ ಎಂಬುದಾಗಿ ಬೇಡುತ್ತೇವೆ. ಅವ್ರದ್ದು ಕರ್ತನೆ ಶುಗರ್ ಲೆವೆಲ್ ಹಾಗೂ ಕರ್ತನೆ BP ಲೆವೆಲ್ ಎಲ್ಲ ಕರ್ತನೆ ನಾರ್ಮಲ್ ಅಲ್ಲಿ ಬರ್ಲಿಕ್ಕಾಗುವಂತೆ ನಿನ್ನ ಕೃಪೆ ಕೊಡು. ಅನೇಕ ಸಮಯದಲ್ಲಿ ಲೋ ಆಗ್ತದೆ ಎಂಬುದಾಗಿ ಕರ್ತ ಸ್ವಾಮಿ ನಿನ್ನ ಒಂದು ಸನ್ನಿಧಾನದಲ್ಲಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಮುಟ್ಟಪ್ಪ ನೀನು ಗುಣಪಡಿಸು. ಹಾಗೂ ಕರ್ತನೆ ಆಂಟಿ ಪದ್ಮ ಬಾಗಲಕೋಟೆ ನೆನಪು ಮಾಡಿಕೊಳ್ಳುತ್ತೇವೆ. ಅವರು ಅನೇಕ ವಿಷಯದಲ್ಲಿ ಚಿಂತಿಸುವಾಗ ನೀನೇ ಕಾಯ್ದು ಕಾಪಾಡಿ ಎಲ್ಲಾ ಚಿಂತವನ್ನು ತೆಗೆದಾಕು.
ಕರ್ತನೆ ಸ್ವಾಮಿ ಮಿಸಸ್ ಗ್ರೇಸ್ ಚಲಪತಿ ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುತ್ತೇವೆ. ನಿನ್ನ ವಿಶೇಷವಾದ ಆಶೀರ್ವಾದ ನೀಡಿ ಎಂಬುದಾಗಿ ಬೇಡ್ತಾ ಇದ್ದೇವೆ. ಕರುಣಿಸು, ದಯ ತೋರಿಸು. ಅವ್ರಿಗೆ ಸರ್ಜರಿ ಆಗಿ ಕರ್ತನೆ ಸ್ವಾಮಿ ಸಂಪೂರ್ಣವಾಗಿ ನೀನು ಗುಣಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆಪ್ಪ. ನಿನ್ನ ಒಂದು ಕರ್ತನೆ ಸ್ವಸ್ಥತೆ ಕೈ ಅವ್ರ ಮೇಲೆ ಇರ್ಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಹಾಗೂ ಕರ್ತನೆ ಅವ್ರ ಮಗಳಿಗೋಸ್ಕರ ನಾವು ಬೇಡ್ತಾ ಇದ್ದೇವೆ. ಅವ್ರದ್ದು ಈ ಒಂದು ಕರ್ತನೆ ಸ್ವಾಮಿ ಡೆಲಿವರಿ ಉಂಟು ಎಂಬುದಾಗಿ, ಮಗಳಿಗೆ ಸೇಫ್ ಅಂಡ್ ನಾರ್ಮಲ್ ಡೆಲಿವರಿಯನ್ನು ದಯಪಾಲಿಸಿ ಎಂಬುದಾಗಿ ಸಹ ನಾವು ಪ್ರಾರ್ಥಿಸ್ತೇವೆ. ಆ ಒಂದು ವಿಷಯದಲ್ಲಿ ಸಹ ಅವ್ರು ಚಿಂತೆ ಮಾಡದಂತೆ ಕರ್ತನೆ ನಡೆಸಿ ಎಂಬುದಾಗಿ ಬೇಡ್ತೇವೆ. ಹಾಗೂ ಕರ್ತನೆ ಸ್ಕೂಲಿಂದ ಸಹ ರಜೆ ಸಿಕ್ಲಿಕ್ಕೆ ಆಗುವಂತೆ ನೀನ್ ನಡೆಸಿ ಎಂಬುದಾಗಿ ನಾವು ಬೇಡುತ್ತಾ ಇದ್ದೇವೆ. ಓ ಕರ್ತ ಸ್ವಾಮಿ, ಮೆಡಿಕಲ್ ಹೆಲ್ಪ್ ಒಂದು ಲೀವ್ ಆಗ್ಲಿ ಮತ್ತು ಕರ್ತನೆ ಸ್ವಾಮಿ ಅವರಿಗೆ ಒಂದು ಗ್ರಾಂಟ್ ಆಗ್ಲಿಕ್ಕೆ ಆಗುವಂತೆ, ಲೀವ್ ಗ್ರಾಂಟ್ ಆಗುವಂತಕ್ಕೆ ನೀನು ಕೃಪೆ ಕೊಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಒಂದು ಸಮಯದಲ್ಲಿ ಆಂಟಿ ಪ್ರೇಮ್ ಕುಮಾರ್ ಲಾಜರಸ್ ಅವ್ರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಅವರು ಸಹ ಕರ್ತನೆ ಸ್ವಾಮಿ ಕಾಲ್ ಫ್ರಾಕ್ಚರ್ ಆಗಿ ಕರ್ತನಿಗ ಸಂಪೂರ್ಣವಾಗಿ ಗುಣಪಡಿಸಿದ್ದಿ. ಇನ್ನು ಕರ್ತನೆ ನಡೆದಾಡುವಂತೆ ಕರ್ತನೆ ನಿನ್ನ ಸಹಾಯ ನೀಡು. ಮತ್ತಿರುವಂತಹ ನೋವನ್ನು ತೆಗೆದಾಕು, ವೀಕ್ನೆಸ್ ಅನ್ನು ತೆಗೆದಾಕು, ಕರ್ತನೆ ಸ್ವೆಲ್ಲಿಂಗ್ ಅನ್ನು ಸಹ ನೀನು ತೆಗೆದಾಕು ಎಂಬುದಾಗಿ ನಾವು ಬೇಡ್ತೇವೆ. ಅಂಕಲ್ ಕರ್ತನೆ ಎಲೆನ್ ಲಾಜರಸ್ ಅವ್ರಿಗೋಸ್ಕರ ಸಹ ನಾವು ಪ್ರಾರ್ಥಿಸ್ತೇವೆ. ಆರೋಗ್ಯ ಭಾಗ್ಯಗಳಿಂದ ನಡೆಸಿದ್ದಕ್ಕಾಗಿ ನಾವು ನಿನಗೆ ಸ್ತೋತ್ರ. ಕರುಣಿಸು ಕರ್ತನೆ, ದಯ ತೋರಿಸು. ಹಾಗೂ ಕರ್ತನೆ ಸ್ವಾಮಿ ಮಿಸಸ್ ಕಾಂತಸ್ವಾಮಿ, ಡಾಕ್ಟರ್ ಸ್ವಾಮಿ ಅವ್ರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. ನಿನ್ನ ವಿಶೇಷವಾದ ರೀತಿಯಲ್ಲಿ ಕರ್ತನೆ ಅವರನ್ನು ಮುಟ್ಟಪ್ಪ, ಗುಣಪಡಿಸು. ಅವ್ರಿಗೆ ಇರುವಂತ ಎಲ್ಲಾ ಒಂದು ಟೆನ್ಷನ್, ಜ್ವರಗಳನ್ನ ನೀನ್ ತೆಗೆದಾಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಕೋಲ್ಡ್ ಕಾಫ್ ಅನ್ನು ನೀನ್ ತೆಗೆದಾಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಹಾಗೂ ಬ್ರದರ್ ಮೋಹನ್ ಕರಿ ಅವ್ರಿಗೋಸ್ಕರ ನಾನು ಮಾಡಿಕೊಡುತ್ತೇವೆ. ಕರ್ತನೆ ಆಶೀರ್ವಾದ ನೀಡಿ ಎಂಬುದಾಗಿ ನಾವು ಬಿಡ್ತಾ ಇದ್ದೇವೆ. ಮಿಸರ್ ರಾಜೀವ್ ಶುಕ್ಲಾ ಅವ್ರಿಗೋಸ್ಕರ ಸಹ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಗಾಯೊಳಸನ್ನು ಚಾಚಿ ನಿನ್ನ ಆರೋಗ್ಯವನ್ನು ದಯಪಾಲಿಸಿಕೊಡು. ಹಾಗೂ ಕರ್ತನೆ ಸ್ವಾಮಿ ಒಂದು ಸಮಯದಲ್ಲಿ ಮಿಸಸ್ ಪೌಲಿನ್ ರಮ್ಮಿ ಅವ್ರನ್ನ ನೆನಪು ಮಾಡಿಕೊಳ್ಳುತ್ತೇವೆ. ಕರ್ತನೆ ಅವರಿಗೆ ಬೇಕಾಗಿರುವಂತಹ ಆರೋಗ್ಯವನ್ನು ದಯಪಾಲಿಸಿಕೊಡು. ಹಾಗೂ ಕರ್ತನೆ ಸ್ವಾಮಿ ಶ್ವಾಸ ತೆಗೆದುಕೊಳ್ಳುವುದಕ್ಕೆ ಕರ್ತನೆ ಕಷ್ಟ ಆಗ್ತದೆ. ಆದ್ರೆ ಕರ್ತನೆ ಒಂದು ಆಕ್ಸಿಜನ್ ಮಿಷನ್ ಇಂದ ಕರ್ತನೆ ಅವರು ಆಕ್ಸಿಜನ್ ತೆಗೆದುಕೊಳ್ಳುವಾಗಲೂ ಕರ್ತನೆ ನೀನು ಬೇಕಾಗಿರುವಂತ ಕರ್ತನೆ ಸಹಾಯವನ್ನು ನೀಡಿ ಎಂಬುದಾಗಿ ನಾವು ಬೇಡುತ್ತೇವೆ. ಮಿಷನ್ ಇಲ್ಲದೆ ಕರ್ತನೆ ಸ್ವಾಮಿ ಅವರು ಉಸಿರಾಡುವಂತೆ, ಫ್ರೀ ಆಗಿ ಉಸಿರಾಡುವುದಕ್ಕೆ ನೀನು ಅವರಿಗೆ ಶಕ್ತಿ ಬಲ ತ್ರಾಣವನ್ನು ಕೊಡು ಎಂಬುದಾಗಿ ಬೇಡುತ್ತೇವೆ. ಅವರಿಗಿರುವಂತ ಎಲ್ಲಾ ಚಿಂತೆಯನ್ನು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಈ ರೀತಿ ಯಾರ್ಯಾರ ಕಾಯಿಲೆಯಲ್ಲಿ ಕಷ್ಟದಲ್ಲಿದ್ದಾರೋ ಅವರಿಗಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ನಿನ್ನ ವಿಶೇಷವಾದ ರೀತಿಯಲ್ಲಿ ಕರ್ತನೆಯನ್ನು ಮುಟ್ಟಪ್ಪ, ನಿನ್ನ ಗುಣಪಡಿಸಿ, ನಿನ್ನ ಆರೋಗ್ಯವನ್ನು ದಯಪಾಲಿಸಿಕೊಡು. ಯಾರು ಚಿಂತೆಯಲ್ಲಿ ಇದ್ದಾರೆ ಅವರು ಚಿಂತೆಯನ್ನು ತೆಗೆದುಹಾಕು. ಜಾಬ್ ವಿಷಯದಲ್ಲಿ ಕರ್ತನೆ, ಫೈನಾನ್ಷಿಯಲ್ ಕ್ರೈಸಿಸ್ ಅಲ್ಲಿ ಯಾರು ಹೋಗ್ತಿದ್ದಾರೆ, ಯಾವ ಕುಟುಂಬ ಕರ್ತನೆ ಸ್ವಾಮಿ ಒಂದು ಕುಟುಂಬಕ್ಕಾಗಿ ನೆನಪು ಮಾಡಿಕೊಳ್ಳುತ್ತೇವೆ. ಅವ್ರು ಬೇಕಾಗಿರುವಂತಹ ಹಣದ ಸಹಾಯವನ್ನು ಒದಗಿಸಿಕೊಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಕರುಣಿಸು, ದಯ ತೋರಿಸಿ ಎಂಬುದಾಗಿ ನಾವು ಬೇಡುತ್ತೇವೆ. ಆಂಟಿ ಯಶೋಧ ಕೋಟೆನ ನೆನಪು ಮಾಡಿಕೊಳ್ಳುತ್ತೇವೆ ಸ್ವಾಮಿ. ಅವರಿಗೆ ಸಹ ಬೇಕಾಗಿರುವಂತಹ ಆರೋಗ್ಯವನ್ನು ದಯಪಾಲಿಸಿಕೊಡು ಎಂಬುದಾಗಿ ಬೇಡುತ್ತಾ ಇದ್ದೇವೆ. ಓ ಕರ್ತ ಸ್ವಾಮಿ, ಎಲ್ಲರೂ ಕರ್ತನೆ ಸೀನಿಯರ್ ಸಿಟಿಸನ್ ಪ್ರಾಯಸ್ಥರನ್ನು ಕರ್ತನೆ ಎಲಿಜಬೆತ್ ಸಾಲೆನ್ಸ್ ಆಂಟಿಯನ್ನ ನೆನಪು ಮಾಡಿಕೊಳ್ತೇವೆ. AC ಸಾಲೆನ್ಸ್ ಹಾಗೂ ಕರ್ತನೆ ಸೆಲೆನಾ ಸಾಲೆನ್ಸ್ ಸಾಲೆನ್ಸ್ ಅವ್ರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ನಿನ್ನ ಆಶೀರ್ವಾದ ಮಿಸಸ್ ರಾಯ್ ಜಾಸ್ಮಿನ್ ರಾಯಚೂರ್ ಹಾಗೂ ಮಿಸಸ್ ಲಿಲ್ಲಿ ಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. ಕರ್ತನೆ ಎಲ್ಲರನ್ನು ಕರ್ತನೆ ಹೆಸರಾಗ ಆಶೀರ್ವಾದ ನೀಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವಪ್ಪ. ನಿನ್ನ ಒಂದು ಕರ್ತನ ವಿಶೇಷವಾದ ಸಂರಕ್ಷಣೆ, ಆರೋಗ್ಯ ಭಾಗ್ಯಗಳನ್ನು ನೀಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅವ್ರು ನಿನ್ನ ಮೇಲೆ ಆತುಕೊಂಡು ನಿರೀಕ್ಷಿಸಿಕೊಂಡಿರುವಾಗ ಕರ್ತನೆ ಸ್ವಾಮಿ ನಿನ್ನ ವಿಶೇಷವಾದ ಆಶೀರ್ವಾದವನ್ನು ನೀಡಿ ಎಂಬುದಾಗಿ ನಾವು ಬಿಡುತ್ತಾ ಇದ್ದೇವೆ. ಒಂದು ಸಮಯದಲ್ಲಿ ಕರ್ತನೆ ನಮ್ಮ ಸಭೆಯ ಕರ್ತನೆ ಸ್ವಾಮಿ ಪ್ರತಿಯೊಂದು ಅಂಗಗಳನ್ನು ಆಶೀರ್ವದಿಸಿ ಮತ್ತು ಕರ್ತನೆ ನಮ್ಮ ಒಂದು ಡಿಸ್ಟ್ರಿಕ್ಟ್ ಸೂಪರ್ಡೆಂಟ್ ಗಾಗಿಯೂ ಹಾಗೂ ಕರ್ತನೆ ಸ್ವಾಮಿ ನಮ್ಮ ಒಂದು ಕರ್ತನೆ ಬಿಷಪ್ಗೋಸ್ಕರ ಸಹ ನಾವು ಪ್ರಾರ್ಥಿಸ್ತೇವೆ. ಕರ್ತನೆ ಎಲ್ಲರನ್ನ ಹೆಸರಾಗ ಆಶೀರ್ವಾದ ನೀಡಿ ಎಂಬುದಾಗಿ ನಾವು ಬಿಡ್ತೇವೆ. ದೇಶದಲ್ಲಿ ಕರ್ತನೆ ಪ್ರಧಾನಮಂತ್ರಿ ಮಂತ್ರಿಮಂಡಲಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. ರಾಷ್ಟ್ರಪತಿ ಉಪರಾಷ್ಟ್ರಪತಿಗೆ ಬೇಡ್ತೇವೆ. ಮುಖ್ಯಮಂತ್ರಿಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ದೇಶದಲ್ಲಿ ಸಮಾಧಾನ ಶಾಂತಿ ಇರ್ಲಿ ಸ್ವಾಮಿ. ಕೊರೋನಾ ವೈರಸ್ ಗಳಿಂದ ಕರ್ತನೆ ಪ್ರೊಟೆಕ್ಟ್ ಮಾಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಮತ್ತು ವಿಶೇಷವಾಗಿ ಅಫ್ಘಾನಿಸ್ತಾನಕ್ಕೋಸ್ಕರ ನಾವು ಪ್ರಾರ್ಥಿಸ್ತೇವೆ. ಅಲ್ಲಿ ತಾಲಿಬಾನವನ್ನು ಆಕ್ಯುಪೈ ಮಾಡಿ ಕರ್ತನೆ ಸ್ವಾಮಿ ಅನೇಕ ಗೊಂದಲ ಗುರಿಯಾಗಿದ್ದಾರೆ. ಮಹಿಳೆಯರಿಗಾಗಿ, ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಹಾಗೂ ಫ್ಲಡ್ ಇಂದ ಕರ್ತನೆ ಸ್ವಾಮಿ ಎಲ್ಲೆಲ್ಲಿ ಕರ್ತನೆ ಎಫೆಕ್ಟ್ ಆಗಿದೋ ಕರ್ತನೆ ಅಂತ ಕಡೆಗಳಲ್ಲಿ ಕರ್ತನೆಯನ್ನು ಸಹಾಯ ನೀಡಿ ಎಂಬುದಾಗಿ ನಾವು ಬೇಡುತ್ತಾ ಇದ್ದೇವೆ. ನಮ್ಮ ಸಭೆಯವರು ಯಾರ್ಯಾರು ಹೊರ ದೇಶಗಳಲ್ಲಿದ್ದಾರೆ ಅವರಿಗಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಫಾರಿನ್ ಅಲ್ಲಿ ಇರುವಾಗಲೂ ಕರ್ತನೆ ಅವರಿಗೆ ನೀನೇ ಪ್ರೊಟೆಕ್ಟ್ ಮಾಡಿ ಎಂಬುದಾಗಿ, ನೀನೇ ಕಾಯ್ದು ಕಾಪಾಡು, ಎಲ್ಲಾ ಚಿಂತೆಯಿಂದ ದೂರ ಮಾಡಿ ಎಂಬುದಾಗಿ ನಾವು ಬೇಡುತ್ತಾ ಇದ್ದೇವೆ. ಕರುಣಿಸು, ದಯ ತೋರಿಸು ಎಂಬುದಾಗಿ ಬೇಡುತ್ತೇವೆ. ಈ ದಿನ ನಿನ್ನ ವಾಕ್ಯವನ್ನು ಹಂಚುವಂತ ನನ್ನನ್ನು ಕರ್ತನೆ ಕ್ರೂಜ ಬಳಿಯಲ್ಲಿ ಬಚ್ಚಿಡು ಕರ್ತನೆ. ನನ್ನ ಬಾಯಿಂದ ಬರುವಂತ ಮಾತು ನಿನ್ನ ಮಾತುಗಳಾಗಿರ್ಲಿ. ನಾ ಹಾಡುವಂತ ಹಾಡು, ಪ್ರಾರ್ಥನೆ, ವಾಕ್ಯ, ನಿತ್ಯ ವರ್ಷಿಪ್ ಪ್ರತಿಯೊಂದೊಂದು ನಿನಗೆ ಮಹಿಮೆ ತರ್ಲಿಕ್ಕೆ ಆಗುವಂತೆ ನಡೆಸಿ ಎಂಬುದಾಗಿ
ಘನ ಮಾನ ಮಹಿಮೆ ನಿನಗೆ ಸಲ್ಲಿಸ್ತೇವೆ. ಹಾಗೂ ಕರ್ತನೆ, ನಾವು ಈ ಒಂದು ಸಮಯದಲ್ಲಿ ಕರ್ತನೆ ಮಿಸಸ್ ಮಂಗಲ ಕದ್ಗಾಂವ್ಕರ್ಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. ಅವ್ರಿಗಿರುವಂತ ಕರ್ತನೆ ವೀಕ್ನೆಸ್ ಅಂದ ಕರ್ತನೆ ನೀನು ಗುಣಪಡಿಸಪ್ಪ, ನಿನ್ನ ಗಾಯಲು ಸಂಚಾಚ್ ಎಂಬುದಾಗಿ ಬೇಡ್ತೇವೆ. ಅವರಿಗೆ ಧೈರ್ಯವನ್ನು ನೀಡು ಕರ್ತನೆ ಸ್ವಾಮಿ. ಅವರು ಧೈರ್ಯದಿಂದ ವಾಕ್ಯವನ್ನು ಹಂಚುವಂತೆ ಬಲಶಕ್ತಿ ತ್ರಾಣಗಳನ್ನು ದಯಪಾಲಿಸಿಕೊಡು ಎಂಬುದಾಗಿ ಸಹ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಒಂದು ವಿಶೇಷವಾದ ಕರುಣೆ ಕೃಪೆ ಇರ್ಲಿ ಎಂಬುದಾಗಿ ಬೇಡ್ತೇವೆ. ಆ ಒಂದು ಕುಟುಂಬ ಎಲ್ಲ ಕುಂದು ಹೋಗಿರುವಾಗ ಕರ್ತನೆ ಸ್ವಾಮಿ, ಚಿಂತೆಯಲ್ಲಿರುವಾಗಲೂ ಕರ್ತನೆ ಎಲ್ಲಾ ಚಿಂತ ಭಾರವನ್ನು ತೆಗೆದಾಕೆಂಬುದಾಗಿ ನಾವು ಬೇಡುತ್ತಾ ಇದ್ದೇವೆ. ಕರುಣಿಸು, ದಯ ತೋರಿಸು. ಈ ಒಂದು ಸಮಯದಲ್ಲಿ ಕರ್ತನೆ ಘನ ಮಾನ ಮಹಿಮೆ ನಿನಗೆ ಸಲ್ಲಿಸ್ತಾ ಬೇಡಿರುವಂತಹ ವಿಜ್ಞಾಪನೆ, ಬೆಳೆದು ಬಿಟ್ಟಿರುವಂತಹ ಸರ್ವಾಶೀರ್ವಾದಗಳನ್ನು ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆ ದೇವರನ್ನು ನಾವು ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೇನ್. ನಾವೆಲ್ಲರೂ ಕರ್ತನ ಪ್ರಾರ್ಥನೆ ಹೇಳಿಕೊಳ್ಳೋಣ. ಪರಲೋಕದಲ್ಲಿ ನಮ್ಮ ತಂದೆ, ನಿನ್ನ ನಾವು ಪರಿಶುದ್ಧ ಎನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿಶ್ಚಿತ ಪರಲೋಕದಲ್ಲಿ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಮನದಿಂದ ಆಹಾರವನ್ನು ದಯಪಾಲಿಸಿಕೊಡಿ. ನಮ್ಗೆ ತಪ್ಪು ಮಾಡಿದರೆ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿ. ನಮ್ಮನ್ನು ಶೋಧನೆಗಳಿಗೆ ಸೇರಿಸಿದ ಕೇಡಿಯನ್ನು ತಪ್ಪಿಸಿರಿ. ಯಾಕಂದ್ರೆ ರಾಜ್ಯವು ಬಲವು ಮಹಿಮೆ ಸದಾ ಕಾಲ ನೆಲೆಯಾಗಿರ್ಲಿ. ಆಮೇನ್. ಸತ್ಯವೇದ ಪಾರಾಯಣವಾಗ್ತದೆ. ರೋಮಾಪುರದವರು ಬರೆದ ಪತ್ರಿಕೆ 6ನೇ ಅಧ್ಯಾಯ ವಚನ 12ರಿಂದ 19. ಕನ್ನಡದಲ್ಲಿ ಮಿಸಸ್ ಶಾಲಿನಿ ಓದ್ತಾರೆ, ಇಂಗ್ಲಿಷ್ ಅಲ್ಲಿ ಐರಿಸ್ ಕೋಟ್ಯನ್ ಮಿಸಸ್. ರೋಮನ್ ಚಾಪ್ಟರ್ 6 verse 12 to 19. ಈ ದಿನ ಓದಲು ನೇಮಕವಾದಂತ ವಾಕ್ಯವು ರೋಮಾಪುರದವರೆಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 12ನೇ ವಚನದಿಂದ 19ನೇ ವಚನದವರೆಗೆ. ನಂಬಿದವರು ಪಾಪದ ದಾಸತ್ವದಿಂದ ಬಿಡುಗಡೆಯಾಗಿ ದೇವರಿಗೆ ದಾಸರಾಗುವರು. ಹೀಗಿರುವುದರಿಂದ ಸಾಯತಕ್ಕ ನಿಮ್ಮ ದೇಹದ ಮೇಲೆ ಪಾಪವನ್ನು ಆಳಗೊಡಿಸಿ ನೀವು ದೇಹದ ದುರಾಶೆಗಳಿಗೆ ಒಳಪಡಬೇಡಿರಿ. ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವವರಾಗಿದ್ದು ದುಷ್ಟತ್ವವನ್ನು ನಡೆಸುವ ಸಾಧನಗಳಾಗ ಮಾಡಬೇಡಿರಿ. ಆದರೆ ಸತ್ತವರೊಳಗಿಂದ ಜೀವಿತರಾಗಿರಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳನ್ನಾಗಿ ಆತನಿಗೆ ಸಮರ್ಪಿಸಿರಿ. ಯಾಕೆಂದರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು. ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೀರಷ್ಟೇ. ಹಾಗಾದರೇನು, ನಾವು ಧರ್ಮಶಾಸ್ತ್ರಧೀನರಲ್ಲ ಕೃಪಾಧೀನರಾಗಿದ್ದೇವೆಂದು ಪಾಪವನ್ನು ಮಾಡಬಹುದೋ? ಎಂದಿಗೂ ಮಾಡಬಾರದು. ನೀವು ಯಾವರಿಗೆ ದಾಸರಂತೆ ವಿಧೇಯರಾಗುತ್ತೇವೆಂದು ನಿಮ್ಮನ್ನು ಒಪ್ಪಿಸಿಕೊಡುತ್ತೀರೋ ಆ ಯಜಮಾನನಿಗೆ ದಾಸರಾಗಿ ಇರುವಿರೆಂದು ನಿಮಗೆ ಗೊತ್ತಿಲ್ಲವೋ? ಪಾಪಕ್ಕೆ ದಾಸರಾದರೆ ಮರಣವೇ ಫಲ, ನಂಬಿಕೆ ಎಂಬ ವಿಧೇಯತ್ವಕ್ಕೆ ದಾಸರಾದರೆ ನೀತಿಯೇ ಫಲ. ಆದರೆ ನೀವು ಮುಂಚೆ ಪಾಪಕ್ಕೆ ದಾಸರಾಗಿದ್ದರೂ ನಿಮಗೆ ಕಲಿಸಲ್ಪಟ್ಟ ಬೋಧನೆಗೆ ನೀವು ಮನಪೂರ್ವಕವಾಗಿ ಅಧೀನರಾದದರಿಂದಲೂ ಪಾಪದಿಂದ ಬಿಡುಗಡೆಯನ್ನು ಹೊಂದಿ ನೀತಿಗೆ ದಾಸರಾದದರಿಂದಲೂ ದೇವರಿಗೆ ಸ್ತೋತ್ರವಾಗಲಿ. ನಿಮ್ಮ ನರಭಾವದ ಬಲಹೀನತೆಯ ದೆಸೆಯಿಂದ ಲೋಕರೀತಿಯಾಗಿ ಮಾತಾಡುತ್ತೇನೆ. ಅಧರ್ಮ ಮಾಡುವುದಕ್ಕಾಗಿ ನಿಮ್ಮ ಅಂಗಗಳನ್ನು ಬಂಡುತನಕ್ಕೂ ಅಧರ್ಮಕ್ಕೂ ದಾಸರನ್ನಾಗಿ ಒಪ್ಪಿಸಿಕೊಟ್ಟಿದ್ದಂತೆಯೇ ಈಗ ಪರಿಶುದ್ಧರಾಗುವುದಕ್ಕಾಗಿ ನಿಮ್ಮ ಅಂಗಗಳನ್ನು ನೀತಿಗೆ ದಾಸರನ್ನಾಗಿ ಒಪ್ಪಿಸಿಕೊಡಿರಿ ಎಂಬುವಂಥದ್ದೇ ದೇವರಿ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೇಲೆ Today's New Testament scripture reading is taken from the book of Romans, chapter 6, verses commencing from 12 to 19. Therefore, do not let sin reign in your mortal body, so that you obey its evil desires. Do not offer any part of yourself to sin as an instrument of wickedness, but rather offer yourselves to God as those who have been brought from death to life, and offer every part of yourself to him as an instrument of righteousness. For sin shall no longer be your master, because you are not under the law, but under the grace. What then? Shall we sin because we are not under the law, but under grace? By no means. Don't you know that when you offer yourselves to someone
as obedient slaves. You are slaves of the one who you obey. Whether you are slaves to sin, which leads to death, or to obedience, which leads to righteousness. But thanks be to God that though you used to be slaves to sin, you have come to obey from your heart the pattern of teaching that has now claimed your allegiance. You have been set free from sin and have become slaves to righteousness. I am using an example for everyday life because of your human limitation. Just as you used to offer yourself as slaves to impurity and to ever increasing wickedness, so now yourselves offer yourselves as slaves to righteousness leading to holiness. Amen. Today's may the good Lord add his richest blessing to the reading and hearing of his word. Amen. Thank you. ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು I welcome you all in the name of our Lord and Savior Jesus Christ for this worship service. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಲೆಂಬುದಾಗಿ ನಮ್ಮ ಒಂದು ಪ್ರಾರ್ಥನೆ. ಈ ಒಂದು ಸಮಯದಲ್ಲಿ ಕೊನೆಯ ಒಂದು ಆಡುವಂತ ಸಮಯದಲ್ಲಿ ನಿಮ್ಮ ಕಾಣಿಕೆಗಳನ್ನು ದೇವರಿಗೋಸ್ಕರ ತಂದರ್ಪಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. While singing a last hymn, we'll set aside offerings and we give our offering to the Lord. As you are already giving your tithe and offerings, continue to do so. Those who were given, and we thank you for your life, your contribution. God will honor your offering. And those who are yet to give, and please hand over to pastor or to residents or else to our treasurer. ಈ ಒಂದು ವಾರದಲ್ಲಿ ಬರ್ತ್ಡೇ ಆಚರಿಸುವಂತವ್ರು ಈ ರೀತಿ ಆಗಿದ್ದಾರೆ. ಬರ್ತ್ಡೇ on 23rd, Mrs. Vimala Sons celebrating birthday. Auntie, we wish you God's blessing. On 25th, Mrs. Marina Kotian, she is celebrating birthday. And 25th also, Mr. Solomon Halli is celebrating his birthday. We wish you God's blessing, all those who celebrate their birthdays. And idina wedding anniversary, Mrs. and Mr. Emmanuel Rangreji, ಅವರು ವೆಡ್ಡಿಂಗ್ ಆನಿವರ್ಸರಿ ಆಚರಿಸ್ತಾರೆ. ದೇವರ ಪ್ರಿಯ ಕುಟುಂಬವನ್ನು ಆಶೀರ್ವದಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಸ್ವಾಮಿ, ನಿನ್ನ ಬಳಿಗೆ ಬಂದು ನಾವು ಪ್ರಾರ್ಥಿಸಿಕೊಳ್ಳುತ್ತೇವೆ. ಕರ್ತನೆ, ಈ ದಿನ ವೆಡ್ಡಿಂಗ್ ಆನಿವರ್ಸರಿ ಆಚರಿಸುವಂತ ಮಿಸಸ್ ಸಲೀನಾ ಹಾಗೂ ಕರ್ತನೆ ಮಿಸ್ಟರ್ ಇಮಾನ್ಯುಯಲ್ ರಂಗ್ರೇಜಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. ನಿನ್ನ ವಿಶೇಷವಾದ ರೀತಿಯಲ್ಲಿ ಕರ್ತನೆ ಕರುಣೆ ಕೃಪೆ ನಿನ್ನೊಂದು ಆತ್ಮನ ಸಹಾಯ ನೀಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಈ ಪ್ರಿಯ ಕುಟುಂಬ ಮಾಡುವಂತ ಕೆಲಸ ಕಾರ್ಯಗಳಲ್ಲಿಯೂ ಮತ್ತು ವಿಶೇಷವಾಗಿ ಅವರು ಬಿಸ್ನೆಸ್ ಅಲ್ಲಿ ಕರ್ತನೆಯನ್ನು ಸಹಾಯ ನೀಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅವ್ರ ಕ್ಯಾಲೆಂಡರ್ ಹಾಗೂ ಕರ್ತನೆ ಈ ಒಂದು ಕ್ರಿಶ್ಚಿಯನ್ ಐಟಮ್ಸ್ ಅವರು ಮಾಡ್ತಿರುವಾಗ ನೀನು ಅವರಿಗೆ ಸಹಾಯ ನೀಡಿ ಎಂಬುದಾಗಿ ನಾವು ಬೇಡುತ್ತಾ ಇದ್ದೇವೆ. ಹಾಗೂ 23ಕ್ಕೆ ಸ್ವಾಮಿ ಬರ್ತ್ಡೇ ಆಚರಿಸುವಂತ ಆಂಟಿ ಮಿಸಸ್ ವಿಮಲಾ ಸೋನ್ಸ್ ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ. ದೀರ್ಘಾವಶ್ಯವನ್ನು ಕೊಟ್ಟು ನಾನು ನಿಮ್ಮನ್ನು ತೃಪ್ತಿಪಡಿಸ್ತೇನೆ ಎಂಬುದಾಗಿ ಹೇಳಿದ್ದಿ. ನನ್ನ ವಿಶೇಷವಾದ ರಕ್ಷಣೆ ನೀಡ್ತೇನೆ ಎಂಬುದಾಗಿ ಹೇಳಿದ್ದಿ. ಆಂಟಿಗೆ ಬೇಕಾಗಿರುವಂತಹ ಆರೋಗ್ಯವನ್ನು ದಯಪಾಲಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಕಳೆದ ವರ್ಷವೆಲ್ಲ ಕಾಪಾಡಿ ನಡೆಸಿದಂತೆ ನೀನೇ ಕಾಯ್ದು ಕಾಪಾಡಿ ಎಂಬುದಾಗಿ ಬೇಡುತ್ತೇವೆ. ಅವ್ರ ಮಗ ಕರ್ತನೆ ಸ್ವಾಮಿ ನಿನ್ನ ಸನ್ನಿಧಾನದಲ್ಲಿ ಬಂದು ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಪ್ರಕಾಶ್ ಸೋನ್ಸ್ ಕರ್ತ ನಿನ್ನ ಕೈಲಿಡ್ತೇನೆ. ಆತನಿಗೆ ಸಹ ಬೇಕಾಗಿರುವಂತ ಆರೋಗ್ಯನ ದಯಪಾಲಿಸಿ ಕೊಡು ಸ್ವಾಮಿ. ಆ ಒಂದು ಸ್ಮಾಲ್ ಸರ್ಜರಿ ಆಗಿರುವಾಗಲೂ ಆತನ ಮುಟ್ಟು ನೀನು ಗುಣಪಡಿಸು, ಆರೋಗ್ಯವನ್ನು ದಯಪಾಲಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಹಾಗೂ ಕರ್ತನೆ ಮೋನಿಕಾ ಹಾಗೂ ಕರ್ತನೆ ಸ್ವಾಮಿ ಆರನ್ ನೆನಪು ಮಾಡಿಕೊಳ್ಳುತ್ತೇವೆ. ನಿನ್ನ ಆಶೀರ್ವಾದ ನೀಡು, ನಿನ್ನ ಫ್ಯಾಮಿಲಿಯವರನ್ನ ನೆನಪು ಮಾಡಿಕೊಳ್ಳುತ್ತೇವೆ. ಹಾಗೂ ಕರ್ತನೆ ಮಿಸಸ್ ಮೆರಿನಾ ಕೋಟನ್ 25ಕ್ಕೆ ಬರ್ತ್ಡೇ ಆಚರಿಸುವಾಗ ಸಹೋದರಿಯನ್ನು ಸಹ ನಿನ್ನ ಆಶೀರ್ವಾದ ನೀಡಪ್ಪ, ಕರುಣಿಸು. ಅವರ ಯಜಮಾನ ಹಾಗೂ ಕರ್ತನೆ ಮಗಳನ್ನ ಶರನ್ ಸಹ ನಿನ್ನ ಕೈಲಿಡ್ತೇನೆ, ನಿನ್ನ ಆಶೀರ್ವಾದ ನೀಡಿ ಎಂಬುದಾಗಿ ಬೇಡುತ್ತೇವೆ. ಕರ್ತನೆ ಮೆರಿನಾ ಅವ್ರ ತಾಯಿಗೋಸ್ಕರ ಸಹ ನೆನಪು ಮಾಡಿಕೊಳ್ಳುತ್ತೇವೆ. ಆಂಟಿ ರಮಣಿ
ಕರ್ಕಡ ಅವ್ರನ್ನ ನೆನಪು ಮಾಡಿಕೊಳ್ಳುತ್ತೇವೆ. ನಿನ್ನ ಆಶೀರ್ವಾದ ನೀಡಿ ಎಂಬುದಾಗಿ ನಾವು ಬೇಡುತ್ತಾ ಇದ್ದೇವೆ. ಆಂಟಿ ಯಶೋಧ ಕೋಟೆನನ್ನ ಸಹ ನೆನಪು ಮಾಡಿಕೊಳ್ಳುತ್ತೇವೆ. ಕೋಟೆನ್ ಫ್ಯಾಮಿಲಿಯನ್ನ ಆಶೀರ್ವಾದ ನೀಡು. ಹಾಗೂ ಕರ್ತನೆ 25 ಕರ್ತನೆ ಮಿಸ್ಟರ್ ಸೊಲೋಮೋನ್ ಹಳ್ಳಿ ಬರ್ತ್ಡೇ ಆಚರಿಸುವಾಗ ಯವನಸ್ಥ ಮಗನನ್ನ ಸಹ ನಿನ್ನ ಆಶೀರ್ವಾದ ನೀಡಿ ಎಂಬುದಾಗಿ ಬೇಡುತ್ತಾ ಇದ್ದೇವೆ. ಕರುಣಿಸು ದಯ ತೋರಿಸು ಆತನು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಕರ್ತನೆಯನ್ನು ವಿಶೇಷವಾದ ಆಶೀರ್ವಾದ ನೀಡಿ ಎಂಬುದಾಗಿ ಬೇಡುತ್ತೇವೆ. ತಂದೆ ತಾಯಿಗಳಾದಂತ ಮಿಸ್ಟರ್ ಯೋಹಾನ್ ಹಳ್ಳಿ, ಮಿಸಸ್ ಸುನೀತಾ ಹಳ್ಳಿಯನ್ನು ಸಹ ನಿನ್ನ ಕೈಲಿಡ್ತೇವೆ. ಎಲ್ಲಾ ಬಂಧು ಮಿತ್ರಾದಿಗಳನ್ನ ಸಹ ನೀನು ಆಶೀರ್ವದಿಸಿ ಎಂಬುದಾಗಿ ಬೇಡುತ್ತೇವೆ. ಕರುಣಿಸು ದಯ ತೋರಿಸು. ಬರ್ತ್ಡೇ ಆಚರಿಸುವಂತರ ಎಲ್ಲರೂ ನಿನ್ನ ಕೈಲಿಡ್ತೇನೆ. ವೆಡ್ಡಿಂಗ್ ಆನಿವರ್ಸರಿ ಆಚರಿಸ್ತಾ ನಿನ್ನ ಕೈಲಿಡ್ತೇನೆ. ಕಳೆದ ವರ್ಷವೆಲ್ಲ ಕಾಪಾಡಿ ನಡೆಸಿದಂತೆ ಈ ವರ್ಷದಲ್ಲಿ ಸಹ ನೀನೇ ಕಾಯ್ದು ಕಾಪಾಡಿ ನಡೆಸಿ ಆರೋಗ್ಯ ಭಾಗ್ಯದಿಂದ ತುಂಬಿಸಿ ಎಂಬುದಾಗಿ ಪ್ರಾರ್ಥನೆಯನ್ನು ಯೇಸು ಹೆಸರಿನಲ್ಲಿ ನಾವು ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೆನ್. ಈಗ ವರ್ಷಿಪ್ ನಡೆಸಲಾಗುತ್ತದೆ. ಬ್ರದರ್ ಸ್ಟೀಫನ್ ಬಂಗೇರ will lead us in worship songs. Praise the Lord. Thank God for giving us one more opportunity to sing God's praise. We'll sing song number 7. Come bless the Lord, all you servants of the Lord. Come bless the Lord, holy servants of the Lord, who stand by night in the house of the Lord. Lift up your hand in the holy place and bless the Lord, and bless the Lord. Oh, taste and see that the Lord is good. Oh, taste and see that the Lord is good. Oh, taste and see that the Lord is good. Blessed is the man who trusts in him. He lifted me up from the mighty clay. He set my feet on the rock to stay. He put a song in my heart today, a song of praise, a song of praise. From the Hindi section, we'll sing song number 241, which says, Hallelujah, स्तुति करेंगे, यीशु की स्तुति करेंगे. Song number 241. Hallelujah, स्तुति करेंगे, यीशु की स्तुति करेंगे. हालेलुया स्तुति करेंगे, यीशु की स्तुति करेंगे. हालेलुया, 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 हालेलुया. सदा मैं स्तुति करूंगा और सदा तुझे याद करूंगा. सदा मैं स्तुति करूंगा और सदा तुझे याद करूंगा. पवित्र आत्मा से भरपूर होकर तेरे लिए जीऊंगा. पवित्र आत्मा से भरपूर होकर तेरे लिए
हालेलुया स्तुति करेंगे, यीशु की स्तुति करेंगे, हालेलुया स्तुति करेंगे, यीशु की स्तुति करेंगे, हालेलुया 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 क्रूस पर जीवन दिया और रक्त भी पाया, क्रूस पर जीवन दिया और रक्त भी पाया, पापों को मिटा के पवित्र करके मुक्ति भी दिया है, पापों को मिटा के पवित्र करके मुक्ति भी दिया है, हालेलुया स्तुति करेंगे, यीशु की स्तुति करेंगे, हालेलुया स्तुति करेंगे, यीशु की स्तुति करेंगे, हालेलुया 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 यीशु के पास आओ और मुक्ति को अपनाओ, यीशु के पास आओ और मुक्ति को अपनाओ, आशीष देगा सा कब मिलेगा, कभी नहीं छोड़ेगा, आशीष देगा साथ अब मिलेगा, कभी नहीं छोड़ेगा, हालेलुया स्तुति करेंगे, यीशु की स्तुति करेंगे, हालेलुया स्तुति करेंगे, यीशु की स्तुति करेंगे, हालेलुया 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 हालेलुया. The last song we'll sing from the Kannada section. We'll sing song number 369. Song number 369. ರಕ್ಷಣ ದಿನವು ಕೃಪಕಾಲವು ಎಂದಿದಲೇ ಇದುವೇ ಪ್ರಸನ್ನ ವೇಳೆಯು ರಕ್ಷಣ ದಿನವು ಕೃಪಕಾಲವು ಎಂದಿದಲೇ ಪಾಪಿಯ ಮಾನ ಸಂತರ ಪಡು ಪಾಪದ ಮಾರ್ಗ ತ್ಯಜಿಸಿ ಬಿಡು ಪಾಪಿಯ ಮಾನ ಸಂತರ ಪಡು ಪಾಪದ ಮಾರ್ಗ ತ್ಯಜಿಸಿ ಬಿಡು ಕ್ರಿಸ್ತನ ಹತ್ರ ಬಂದೀಗ ಕ್ಷಮಾಪಣೆ ನೀ ಹೊಂದೀಗ ಇದುವೇ ಪ್ರಸನ್ನ ವೇಳೆಯು ರಕ್ಷಣ ದಿನವು ಕೃಪಕಾಲವು ಎಂದಿದ್ದಳೆ ಪಾಪದ ಭಾರ ಏಕೆ ಹೊರುತ್ತೀ
ಆಗುತ್ತೀ ಪಾಪದ ಭಾರ ಏಕೆ ಹೊರುತ್ತೀ ತೀರ್ಪಿಗೆ ಈಕೆ ಗುರಿಯಾಗುತ್ತೀ ಶಿಲುಬೆ ತಾಳಿದ ಯೇಸುವನು ನಂಬಿನಿ ಒಂದು ಜೀವನು ಇದುವೇ ಪ್ರಸನ್ನ ವೇಳೆಯು ರಕ್ಷಣ ದಿನವು ಕೃಪಾ ಕಾಲವು ಎಂದಿಗಳೇ ಒಂದೇ ಸಾರಿ ಸಾಯುವುದು ಆಮೇಲೆ ನ್ಯಾಯ ತೀರ್ಪಾಗದು ಒಂದೇ ಸಾರಿ ಸಾಯುವುದು ಆಮೇಲೆ ನ್ಯಾಯ ತೀರ್ಪಾಗದು ದೇವರ ನೀಚ ನೇಮಕವು ತಪ್ಪಿಸಿಕೊಳ್ಳಲು ಅಸಾಧ್ಯವು ಇದುವೇ ಪ್ರಸನ್ನ ವೇಳೆಯು ರಕ್ಷಣ ದಿನವು ಕೃಪಾ ಕಾಲವು ಎಂದಿಗಳೇ ಇದುವೇ ಪ್ರಸನ್ನ ವೇಳೆಯು ರಕ್ಷಣ ದಿನವು ಕೃಪಾ ಕಾಲವು ಎಂದಿಗಳೇ. Lord Heavenly Father, once again, thank you for this beautiful time which you have given us, O Lord Jesus. Thank you for adding one more day into our life, O Lord Jesus. And thank you for giving us the opportunity, O Father, to sing your praises, O Lord Jesus. O Father, to hear your word, O Lord Jesus, to sit in your presence, O Lord Jesus. Yes, Lord, there are so many people, O Father, who don't have this opportunity, O Lord Jesus. But I pray for each one who have gathered here, O Lord Jesus, on this online meeting, O Lord Jesus. Yes, Lord, you bless each one, O Father, Lord Jesus. Yes, Lord, as we read your word, O Lord Jesus. Yes, Lord, let us not be slaves to sin, O Lord Jesus. Yes, Lord, we pray, O Lord Jesus, you hold our hands, O Father, you lead us on the right path, O Lord Jesus. Yes, Lord, let us not get distracted by the worldly lusts, O Lord Jesus. Yes, Lord, you hold our hand and you lead us on the right path, O Lord Jesus. Yes, Lord, you bless our pastor, Lord Jesus, as he shares your word, O Lord Jesus. Let it touch our hearts, O Lord Jesus, and help us, O Father, to listen to your word carefully, O Lord Jesus. Yes, Lord, let it change our hearts, O Lord Jesus, and the way we think and the way we walk and the way we speak, O Lord Jesus. Yes, Lord, we commit the rest of the time into your mighty hands. Thank you for hearing our prayer. In Christ Jesus' name I pray. Amen. Amen. ನಮ್ಮ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂತ ವೇದ ಭಾಗ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ ವಚನ 12ರಿಂದ 19ವರೆಗೂ ಕನ್ನಡದಲ್ಲಿ ಮತ್ತು ಇಂಗ್ಲಿಷ್ ನಲ್ಲಿ ಓದಲಾಯಿತು. For our meditation, I have chosen a passage from Romans chapter 6, verse 12 to 19. It is read to us in Kannada as well as in English. Yielding to the Holy Spirit. Yielding to the Holy Spirit. ಪವಿತ್ರಾತ್ಮಗೆ ಫಲ ಕೊಡುವಂತವರಾಗಬೇಕೆಂಬುದಾಗಿ, ಪವಿತ್ರಾತ್ಮರಿಗೆ ಫಲ ಕೊಡುವಂತವರು ಆಗಬೇಕೆಂಬುದಾಗಿ ನಾವು ನೋಡ್ತೇವೆ. ಅಥವಾ ನಮ್ಮನ್ನು ನಾವೇ ಕರ್ತನಿಗೆ ಒಪ್ಪಿಸಿಕೊಡುವಂಥದ್ದು ಅಥವಾ ದೇವರಿಗೆ ಒಪ್ಪಿಸಿಕೊಡುವಂಥದ್ದು, ಪವಿತ್ರಾತ್ಮ ಹೇಳುವಂಥದ್ದನ್ನು ನಾವು ಕೇಳುವಂಥದ್ದು ಎಂಬುದಾಗಿ ಆ ಒಂದು ಇದರಲ್ಲಿ ನಾನು ಈ ದಿನ ದೇವರ ಒಂದು ವಾಕ್ಯವನ್ನು ಮಾತನಾಡುವುದಕ್ಕಿದ್ದೇನೆ. ಹೋದ ವಾರದಲ್ಲಿ ನಾವು ನೋಡಿದೆವು ಸ್ವತಂತ್ರ ದಿನಾಚರಣೆ ಅಂದರೆ ಇಂಡಿಪೆಂಡೆನ್ಸ್ ಡೇ ದಿನದಲ್ಲಿ ಫೈಂಡಿಂಗ್ ಫ್ರೀಡಮ್ ಇನ್ ಕ್ರೈಸ್ಟ್, ಕ್ರಿಸ್ತನಲ್ಲಿ ನಾವು ಆ ರಕ್ಷಣೆ ಅಥವಾ ಬಿಡುಗಡೆಯ ವಿಷಯದಲ್ಲಿ ನಾವು ನೋಡಿದೆವು. ಕ್ರಿಸ್ತನ ನಮ್ಮನ್ನು ಪಾಪದಿಂದ ಬಿಡಿಸಿ ರಕ್ಷಣೆಗೆ ನಡೆಸಿದ್ದಾನೆಂಬುದಾಗಿ ಮತ್ತು ನಾವು ಸ್ವತಂತ್ರರಾಗಿದ್ದೇವೆ ಎಂಬುದಾಗಿ, ನಮ್ಮನ್ನು ನಾವು ಕರ್ತನಿಗೆ ಒಪ್ಪಿಸಿಕೊಟ್ಟೇವೆ ಎಂಬುದಾಗಿ ನಾವು ನೋಡುತ್ತೇವೆ. ಅದೇ ತರ ಈ ದಿನದಲ್ಲಿ ಸಹ ನಾವು ಅದನ್ನು ಕಂಟಿನ್ಯೂವೇಶನ್ ಎಂಬುದಾಗಿ ನೋಡುವಾಗ, ನಾವು ಯೇಸು ಸ್ವಾಮಿಯನ್ನು ಅಂಗೀಕಾರ ಮಾಡಿದಾಗ
ನಾವಿನ್ನು ಪಾಪದ ಬಂಧನದಲ್ಲಿಲ್ಲ, ನಾವು ರಕ್ಷಿಸಲ್ಪಟ್ಟಿದ್ದೇವೆ, ರಕ್ಷಣೆ ಆನಂದದಲ್ಲಿದ್ದೇವೆ. ಮತ್ತು ಈಗೇನೆಂದರೆ ಮತ್ತು ನಮ್ಮ ಒಂದು ಇಷ್ಟ ಅನುಸಾರವಾಗಿ ನಡೆಯದೆ ಪರಿಶುದ್ಧಾತ್ಮನ ಅನುಸಾರವಾಗಿ ನಡೆಯಬೇಕೆಂಬುದಾಗಿ, ಪರಿಶುದ್ಧಾತ್ಮನಿಗೆ ಮತ್ತು ನಾವು ಫಲ ಕೊಡುವಂತದ್ದು ಅಥವಾ ದೇವರಿಗೆ ಒಂದು ಫಲವನ್ನು ಕೊಡುವಂತದ್ದು ಎಂಬುದಾಗಿ ನಾವು ನೋಡ್ತೇವೆ. ನಾವು ಯಾವುದೇ ಒಂದು ಅಥವಾ ಬೀಜವನ್ನು ಹಾಕಿದಂತ ಸಮಯದಲ್ಲಿ ಅಥವಾ ಮ್ಯಾಂಗೋದ ಒಂದು ಪ್ಲಾಂಟ್ ಅನ್ನು ಮಾಡಿದಂತ ಸಮಯದಲ್ಲಿ ನಮಗೆ ಆಸೆ ಉಂಟೇನೆಂದರೆ ಆ ಒಂದು ಮರದಿಂದ ಅಥವಾ ಆ ಒಂದು ಪ್ಲಾಂಟ್ ಇಂದ ಏನೆಂದರೆ ಒಂದು ಮಾವಿನ ಒಂದು ಫಲ ಬರಬೇಕೆಂಬುದಾಗಿ ನಾವು ನೋಡುತ್ತೇವೆ. ಮೇ ಬಿ ವೆಜಿಟೇಬಲ್ ಆಗಿರ್ಬೋದು ಅಥವಾ ದವಸ ಧಾನ್ಯಗಳ ಕಡಿಗಳಾಗಿರ್ಬೋದು, ಇನ್ಯಾವುದೇ ವಿಷಯದಲ್ಲಿ ನೋಡುವಾಗ when the seed is sown, but from that seed, like we wanted to see the crops or the what is the yielding ಅಥವಾ ಅದೊಂದು ಫಲ ಕೊಡುವಂತದ್ದು ಎಂಬುದಾಗಿ ನಾವು ನೋಡುತ್ತೇವೆ. ಅದೇ ತರ ಇಲ್ಲಿ ನಾವು ನೋಡುವಾಗ ಏನೆಂದರೆ ನಾವು ಆತ್ಮಿಕವಾದಂತ ಒಂದು ಫಲದ ವಿಷಯದಲ್ಲಿ ನಾವು ನೋಡುತ್ತೇವೆ. ನಾವು ಪರಿಶುದ್ಧಾತ್ಮನಿಗೆ ನಾವು ಅಥವಾ ಕ್ರಿಸ್ತನಿಗೆ ಎಂಬುದಾಗಿ ನೋಡುವಾಗಲೂ ಅಥವಾ ತಂದೆಯಾದಂತ ದೇವರಿಗೂ ನಾವು ನೋಡುವಾಗಲೂ ಅಂದ್ರೆ ಏನಂದ್ರೆ ಅದನ್ನು ಪರಿಶುದ್ಧಾತ್ಮನ ಒಂದು ಇದರಲ್ಲಿ ನಾವು ನೋಡುವಂತವ್ರು ಆಗಿದ್ದೇವೆ ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕೇನೆಂದ್ರೆ ಇಲ್ಲಿ ನಾವು ನೋಡುವಾಗ ಏನಂದ್ರೆ ನಮ್ಮನ್ನು ನಾವು ಅರ್ಪಿಸಬೇಕೆಂಬುದಾಗಿ, ಹೀಲ್ಡ್ yourself to God or present yourself to God as a men who have been brought from death to life, and your members to God as an instrument of righteousness ಎಂಬುದಾಗಿ ನಾವು ನೋಡ್ತೇವೆ. 6:13 ನಾವು ನೋಡ್ತೇವೆ, ದೇವರು ನಮ್ಮನ್ನು ಏನ್ ಮಾಡಿದಾನೆ, ಮರಣದಿಂದ ಬಿಡಿಸಿ ಜೀವಕ್ಕೆ ನಡೆಸಿದ್ದಾನೆ ಅಥವಾ ಪಾಪದಿಂದ ಬಿಡಿಸಿ ನಿತ್ಯ ಜೀವಕ್ಕೆ ನಡೆಸಿದ್ದಾನೆ ಎಂಬುದಾಗಿ ನೋಡ್ತೇವೆ. ಕತ್ತಲೆಯಿಂದ ಬಿಡಿಸಿ ಅಥವಾ ಬೆಳಕಿಗೆ ನಡೆಸಿದ್ದಾನೆ ಎಂಬುದಾಗಿ ನೋಡ್ತೇವೆ. ಈ ಒಂದು ಇದರಲ್ಲಿ ನಾವು ನಡೆಸಿದಾಗ ನಾವು ಅಥವಾ ಪರಿಶುದ್ಧಾತ್ಮನಿಗೆ ನಾವು ಫಲವನ್ನು ಕೊಡಬೇಕೆಂಬುದಾಗಿ ಅಥವಾ ಹೀಲ್ಡ್ ಬರಬೇಕೆಂಬುದಾಗಿ ನೋಡ್ತೇವೆ. ಈಗ ಕೆಲವು ಕಡೆ ಏನಂದ್ರೆ ಆ ಒಂದು ಬೀಜ ಹಾಕುವಂತ ಸಮಯದಲ್ಲಿ ಎಷ್ಟೊಂದು ಫರ್ಟಿಲೈಸರ್ಸ್ ಅನ್ನು ಅವ್ರು ಹಾಕ್ತಾರೆ ಮತ್ತು ಮಿನರಲ್ಸ್ ಅನ್ನು ಹಾಕ್ತಾರೆ, ಉತ್ತಮವಾದಂತಹ ಒಂದು ಗೊಬ್ಬರ ಹಾಕಿ ಅಥವಾ ಅವರಿಗೆ ಏನಂದ್ರೆ ಅದು ಉತ್ತಮವಾದಂತ ಒಂದು ಬೆಳೆ ಬರ್ಬೇಕೆಂಬುದಾಗಿ, ಹೀಲ್ಡ್ ಆಗ್ಬೇಕೆಂಬುದಾಗಿ, ಈ ಒಂದು ಎಕರೆಯಲ್ಲಿ ಕರ್ತನೆ 10 ಮೂಟೆ ಅಥವಾ ಜೋಳ ಬೆಳೆಸಬೇಕೆಂಬುದಾಗಿ ಹೇಳುವಾಗ ಇನ್ನೂ ಅವ್ರಿಗೆ ಹೆಚ್ಚಾಗಿ ಅಥವಾ 20ಕ್ಕಿಂತ ಅಥವಾ ಇನ್ನು ಹೆಚ್ಚಿನ ಒಂದು ಫಲ ಬರಬೇಕೆಂಬುದಾಗಿ, ಹೀಲ್ಡ್ ಬರಬೇಕೆಂಬುದಾಗಿ ನೋಡ್ತಾರೆ. ಅದೇ ತರ ದೇವರ ಪರಿಶುದ್ಧಾತ್ಮನನ್ನು ಹೊಂದಿಕೊಂಡಂತ ಸಮಯದಲ್ಲಿ ದೇವರು ನನ್ನನ್ನು ಆ ಒಂದು ಕತ್ತಲೆಯಿಂದ ಬಿಡಿಸಿ ಬೆಳಕಿಗೆ ನಡೆಸಿದ್ದಾನೆ, ಪಾಪದ ಬಂಧನದಿಂದ ಬಿಡಿಸಿ ನಿತ್ಯ ಜೀವಕ್ಕೆ ನಡೆಸಿದ್ದಾನೆ ಎಂಬುದಾಗಿ ನೋಡುವಾಗ, ನಾವು ಮರಣದಿಂದ ಪಾರಾಗಿ ನಾವು ಜೀವಕ್ಕೆ ಸೇರಿದ್ದೇವೆ ಎಂಬುದಾಗಿ ನೋಡುವಾಗಲೂ ಅದು ನಾವು ಫಲವನ್ನು ಕೊಡುವಂಥದ್ದು ಎಂಬುದಾಗಿ ನಾವು ನೋಡುತ್ತೇವೆ. ಅದಕ್ಕೇನೆಂದರೆ ಈ ದಿನದಲ್ಲಿ ನಾವು ಎಂಫಸೈಸ್ ಅಥವಾ ನೋಡುವಂತ ಸಮಯದಲ್ಲಿ ಏನಂದ್ರೆ ಪರಿಶುದ್ಧಾತ್ಮನಿಗೆ ಒಂದು ಫಲವನ್ನು ಕೊಡುವಂಥದ್ದು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಈ ಒಂದು ಪರಿಶುದ್ಧಾತ್ಮ, the key word to open the door to the understanding of God's very best is for us is healed. To healed means to give up, to surrender to the place, ಅಥವಾ ನಮ್ಮನ್ನು ನಾವು ಸಂಪೂರ್ಣವಾಗಿ ಒಪ್ಪಿಸಿಕೊಡುವಂಥದ್ದು ಎಂಬುದಾಗಿ ನಾವು ನೋಡುವಂತದ್ದು. ಅಂದ್ರೆ ಏನು, ನನ್ನ ಒಂದು ಇಷ್ಟಕ್ಕನುಸಾರವಾಗಿ, ಯಾಕಂದ್ರೆ ಯಾವಾಗ ನಾನು ಕ್ರಿಸ್ತನನ್ನು ಅನುಸರಿಸಿದ್ದೇನೋ, ಯಾವಾಗ ಕ್ರಿಸ್ತನ ಒಂದು ವಿಶ್ವಾಸದಲ್ಲಿದ್ದೇನೋ, ಯಾವಾಗ ನಾನು ರಕ್ಷಣೆ ಹೊಂದಿದ್ದೇನೋ, ನಾನು ಯಾವಾಗ ಒಂದು ಬಿಲೀವರ್ ಆಗಿದ್ದೇನೋ, ಆ ಒಂದು ಸಮಯದಲ್ಲಿ ಅಂದ್ರೆ ನನ್ನನ್ನು ನಾನೇ ಅಥವಾ ನಡೆಸಿಕೊಳ್ಳುವುದಕ್ಕೆ ಆಗುವುದಿಲ್ಲ ಏನಂದ್ರೆ ನಾನು ಪರಿಶುದ್ಧಾತ್ಮನ ಅನುಸಾರವಾಗಿ ನಡೆಸಬೇಕೆಂಬುದಾಗಿ ಇಲ್ಲಿ ನಾವು ಎಂಫಸೈಸ್ ಮಾಡುವಂತದ್ದು ನೋಡ್ತೇವೆ. ಯೇಸು ಸ್ವಾಮಿ ಸಹ ಏನಂದ್ರೆ ತನ್ನ ಎಲ್ಲವನ್ನು ಬಿಟ್ಟು ಏನಂದರೆ ದೇವರ ಚಿತ್ತವನ್ನು ನೆರವೇರಿಸಿದನೆಂಬುದಾಗಿ ನೋಡ್ತೇವೆ. And he left everything, he came down for us, he died for us, and he suffered, but because of the fulfill the will of the Lord, ಆ ಒಂದು ಚಿತ್ತಕ್ಕೆ ಅದನ್ನು ಒಪ್ಪಿಸಿಕೊಟ್ಟನೆ ಎಂಬುದಾಗಿ ನೋಡ್ತೇವೆ. ಅದೇ ತರ ನಾವು ಆ ಪರಿಶುದ್ಧಾತ್ಮನಿಗೆ ನಾವು ಒಪ್ಪಿಸಿಕೊಡುವಾಗ, ಪರಿಶುದ್ಧಾತ್ಮನ ನನ್ನ ನಡೆಸುವಾಗ, ಪರಿಶುದ್ಧಾತ್ಮನ ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಸಭೆಯಲ್ಲಿ ಕಾರ್ಯ ಮಾಡುವಂತ ಸಮಯದಲ್ಲಿ ನಾವು ಏನಾಗ್ತೇವೆ ಅಂದ್ರೆ ನಾವು ಅದನ್ನು ಫಲ ಕೊಡುವಂತ ರೀತಿಯಲ್ಲಿ ಆತ್ಮಿಕವಾದಂತ ಫಲಗಳನ್ನು
ಕೊಡುವುದಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡ್ತೇವೆ. We need to give up some of the things we need to give up ಅಂದ್ರೆ sacrificially ಎಂಬುದಾಗಿ ನೋಡ್ತೇವೆ. sacrificial ಎಂಬುದಾಗಿ ನೋಡುವಂತ ಸಮಯದಲ್ಲಿ ಸಹ ನೋಡ್ತೇವೆ something like we need to dedicate we need to ನಾವು ನೋಡುವಂತ ಸಮಯದಲ್ಲಿ ಒಂದು ಕಾನ್ಸಕ್ರೇಷನ್ ಅಥವಾ ನಮ್ಮನ್ನ ನಾವು ಪ್ರತಿಷ್ಠಿತ ಮಾಡಬೇಕೆಂಬುದಾಗಿ ಆ ಒಂದು ವಿಷಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಅದಕ್ಕೇನೆಂದರೆ ನಾವು ಈ ದಿನದಲ್ಲಿ ನಾವು ಪರಿಶುದ್ಧಾತ್ಮನಿಗೆ ಆತನು ಒಳಪಟ್ಟು ನಡೆಯುವಾಗ ಇಲ್ಲಿ ಪೌಲನು ರೋಮಾಪುರದವರಿಗೆ ಬರೀತಾ ಇದ್ದೇನೆಂದ್ರೆ ನಾವು ಪಾಪದ ಪಾಲಿಗೆ ನಾವು ಸತ್ತವರಾಗಿದ್ದೇವೆ ಎಂಬುದಾಗಿ ಆತನ ಮೊದಲಿನ 6ನೇ ಅಧ್ಯಾಯದಲ್ಲಿ ಕೆಲವು 3-4 ವಚನಗಳನ್ನು ನಾವು ಓದುವಂತ ಸಮಯದಲ್ಲಿ ಆತನ ದೀಕ್ಷಾಸ್ನಾನದ ವಿಷಯದಲ್ಲಿ ಹೇಳ್ತಾನೆ, ತನ್ನ ಮರಣದ ವಿಷಯದಲ್ಲಿ ಹೇಳ್ತಾನೆ. ನಾವು ದೀಕ್ಷಾಸ್ನಾನ ಹೊಂದಿದಾಗ ನೀರಿನಲ್ಲಿ ಇದ್ದಾಗ ಆ ಪಾಪದ ಪಾಲಿಗೆ ನಾವು ಸತ್ತವರಾದೆವು ಮತ್ತು ನೀರಿನಿಂದ ಎದ್ದು ಬರುವಂತ ಸಮಯದಲ್ಲಿ ನಾವು ಕ್ರಿಸ್ತನಿಗಾಗಿ ಜೀವಿಸುವಂತರಾಗ್ತೇವೆ ಎಂಬುದಾಗಿ ನಾವು ನೋಡುತ್ತೇವೆ. ಆ ಒಂದು ವಿಷಯದ ಆಧಾರದ ಮೇಲೆ ಅಂದ್ರೆ ನಾವೇನಾಗಿದ್ದೇವೆ, ವಿಶ್ವಾಸಿಗಳಾಗಿದ್ದೇವೆ. ನಾವು ಕ್ರೈಸ್ತ ವಿಶ್ವಾಸಿಗಳು, ನಾವು ಕ್ರಿಸ್ತನನ್ನು ಅನುಸರಿಸುವಂತವರಾಗಿದ್ದೇವೆ. ಒಂದು ಸಲ ನಾನು ಕ್ರಿಸ್ತನನ್ನು ಅಂಗೀಕಾರ ಮಾಡಿದ ಮೇಲೆ, once I have accepted Lord Jesus Christ, I am believed Lord Jesus Christ, then I cannot live my own understanding. We need to follow the direction of the Holy Spirit, what the scripture says about the Christian living. According to that we need to. Jesus Christ also, he obeyed the commandments of God. He was humbled himself and also he done the will of the Lord. ಆ ರೀತಿಯಲ್ಲಿ ಏನಂದ್ರೆ ನಾವು ಸಹ ಏನಂದ್ರೆ ಕರ್ತನ ಒಂದು ಚಿತ್ತಕ್ಕೆ ನಡೆಸಬೇಕು. Jesus Christ has, according to the plan of God, he lived on this earth and he was given an example, ಮಾದರಿಯನ್ನು ಕೊಟ್ಟಿದ್ದಾನೆ. ಆ ಒಂದು ವಿಷಯಗಳನ್ನು ನಾವು ನೋಡ್ತೇವೆ. when he has given the ಮಾದರಿ ಅಥವಾ ಒಂದು ಎಕ್ಸಾಂಪಲ್ಸ್ ಅಥವಾ ಒಂದು ಆತನು ನಡೆಸಿ ಆತನು ತೋರಿಸಿಕೊಟ್ಟಿದ್ದಾನೆ. ನಾವು ಹೀಗೆ ಮಾಡಬೇಕೆಂಬುದಾಗಿ ಇರುವಾಗ ಏನಂದ್ರೆ ಅದೇ ತರ ಕರ್ತನನ್ನು ಅನುಸರಿಸುವಂತ ನಾವುಗಳು ಸಹ ಏನಂದ್ರೆ ಆ ರೀತಿಯಲ್ಲಿ ಅಥವಾ ನಾವು ಇರಬೇಕೆಂಬುದಾಗಿ ನಾವು ನೋಡ್ತೇವೆ. ಅದಕ್ಕೆ ಅಂದ್ರೆ ಪರಿಶುದ್ಧಾತ್ಮನು ನಮಗೆ ಸಹಾಯಕನಾಗಿದ್ದಾನೆ. ಪರಿಶುದ್ಧಾತ್ಮನು ನಮ್ಮ ಜೀವಿತದಲ್ಲಿ ಬಂದಂತ ಸಮಯದಲ್ಲಿ ಯಾವಾಗ ಬರ್ತಾನೆ ಪರಿಶುದ್ಧಾತ್ಮ, ಯಾವಾಗ ಯೇಸು ಸ್ವಾಮಿನ ನಾವು ಅಂಗೀಕಾರ ಮಾಡಿದ್ದೆವು, ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾವನಾದ್ರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬರ್ತೀನಿ. Behold, I am standing at the door, I am knocking. If anyone opens the door, I will come inside, I will sup with him. And when the Holy Spirit, when we accept Lord Jesus Christ, the Holy Spirit dwells in us. According to the John 14, and there is the Holy Spirit dwells in us. ಅಲ್ಲಿ 16ನೇ ವಚನದಲ್ಲಿ ನೋಡ್ತೇವೆ, ಪರಿಶುದ್ಧಾತ್ಮನು ನಮ್ಮಲ್ಲಿ ನೆಲೆಸುತ್ತಾನೆ, ಪರಿಶುದ್ಧಾತ್ಮ ನಮ್ಮಲ್ಲಿ ಯಾವಾಗಲೂ ಆತನು ಇರ್ತಾನೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಮೊದಲನೇ ಒಂದು ಪಾಯಿಂಟ್ ಅನ್ನು ನೋಡೋಣ. ದ ಪ್ರಪೋಸಿಷನ್ ಅಥವಾ ಯೋಜನೆ ಅಥವಾ ಪ್ರಸ್ತಾಪ ಅಥವಾ ನಮಗೆ ಏನು ಸೂಚನೆಯನ್ನು ಕೊಡ್ತಾನೆ ಎಂಬುದಾಗಿ ನಾವು ನೋಡುವಂತರದೇ. ವಾಟ್ ಈಸ್ ಇನ್ವಾಲ್ವ್ಡ್ ಇನ್ ದ ಪ್ರಪೋಸಿಷನ್ ಗಾಡ್ ಮೇಕ್ಸ್ ಅಸ್. ದೇವರು ಅಥವಾ ನಮಗೆ ಸೂಚನೆಯನ್ನು ಅಥವಾ ಏನು ಕೊಡುವುದಕ್ಕಿದ್ದಾನೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಐ ವಿಲ್ ರೀಡ್ Romans chapter 12 verse 1 and 2 verses. Romans chapter 12 verse 1 and 2. ರೋಮಾಪುರದ ಬರೆದ ಪತ್ರಿಕೆ 12ನೇ ಅಧ್ಯಾಯ ವಚನ 1-2. ಆದುದರಿಂದ ಸಹೋದರರೇ, ದೇವರ ಕನಿಕರವು ನಿಮ್ಮ ಮೇಲೆ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ. ಇದೇ ನಿಮ್ಗೆ ವಿವೇಕಪೂರ್ವಕವಾದ ಆರಾಧನೆಯು. ಈ ಲೋಕದ ನಡಾವಳಿಕೆಯನ್ನು ಅನುಸರಿಸಿದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಬಾಧದವರಾಗಿರ್ರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು ಮತ್ತು ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳಿರಿ ಎಂಬುದಾಗಿ. ಅದಕ್ಕೆ ಇಲ್ಲಿ ಪೌಲನು
ಆ ಒಂದು ರೋಮಾಪುರದ 12ನೇ ಅಧ್ಯಾಯ 1 ವಚನದಲ್ಲಿ ನಾವು ನೋಡ್ತೇವೆ, ಸಹೋದರರೇ ಅಥವಾ ಸಹೋದರಿಯರೇ ಏನ್ ಕಾಣುತ್ತೆ, ನಮ್ಮನ್ನ ಬೇಡಿಕೊಳ್ತಾನೆ ಅಂದ್ರೆ ನಿಮ್ಮ ದೇಹಗಳನ್ನ ಏನ್ ಮಾಡ್ಬೇಕಂತೆ, ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಸಜೀವ ಯಜ್ಞವಾಗಿ ಸಮರ್ಪಿಸಬೇಕೆಂಬುದಾಗಿ. ಆತನು ನಾವು ಸ್ಯಾಕ್ರಿಫೈಸ್ ಎಂಬುದಾಗಿ ನಾವು ನೋಡ್ತೇವೆ, ಅಥವಾ ಜೀವವುಳ್ಳಂತ ಒಂದು ಪ್ರಾಣಿಯನ್ನು ಬಲಿ ಕೊಡುವಂತದನ್ನು ನೋಡ್ತೇವೆ. ಅದೇ ತರ ನಾವು ಏನಂದ್ರೆ ಕ್ರಿಸ್ತನಲ್ಲಿ ನಾವು ಜೀವಿಸುವಾಗ ನಾವು ಏನಂದ್ರೆ ದೇವರಿಗೆ ಸಮರ್ಪಣೆ ಮಾಡಬೇಕೆಂಬುದಾಗಿ ಇಲ್ಲಿ ಎಂಫಸೈಸ್ ಮಾಡುವಾತನಾಗಿದ್ದಾನೆ ಎಂಬುದಾಗಿ ನೋಡ್ತೇವೆ. ನಮ್ಮ ಜೀವಿತಗಳು ಕರ್ತನಿಗೆ ಮೆಚ್ಚುಗೆಯಾಗಿರಬೇಕೆಂಬುದಾಗಿ ಪೌಲನು ಹೇಳುವಾತನಾಗಿದ್ದಾನೆ. Here I will read for you in Romans chapter 12. I appeal to you therefore, brothers, by the mercies of God, to present your bodies as a living sacrifice, not a dead sacrifice. ಲಿವಿಂಗ್, ಯಾವಾಗ ಜೀವ ಇರ್ತದೋ ಅದನ್ನು ಸ್ಯಾಕ್ರಿಫೈಸ್ ಮಾಡಬೇಕು, ಅದು ದೋಷವಿಲ್ಲದೆ ಎಂಬುದಾಗಿ ನೋಡ್ತೇವೆ. ಅದೇ ತರ ಏನಂದ್ರೆ ನಮ್ಮ ಜೀವಿತಗಳನ್ನು ಸ್ಯಾಕ್ರಿಫೈಸ್ ಹೋಲಿ ಅಂಡ್ ಅಕ್ಸೆಪ್ಟಬಲ್ ಟು ಗಾಡ್, ದೇವರಿಗೆ ಮೆಚ್ಚುಗೆ ಆಗಬೇಕು. ಇಟ್ ಹ್ಯಾಸ್ ಟು ಬಿ ಅಕ್ಸೆಪ್ಟಬಲ್ ಟು ಗಾಡ್, ವಿಚ್ ಈಸ್ ಯುವರ್ ಸ್ಪಿರಿಚುವಲ್ ವರ್ಷಿಪ್. ಡು ನಾಟ್ ಬಿ ಕನ್ಫರ್ಮ್ ಟು ದಿಸ್ ವರ್ಲ್ಡ್, ಬಟ್ ಬಿ ಟ್ರಾನ್ಸ್ಫಾರ್ಮ್ಡ್ ಬೈ ದ ರಿನ್ಯೂವಲ್ ಆಫ್ ಯುವರ್ ಮೈಂಡ್. ಇಲ್ಲಿ ನಾವು ನೋಡ್ತೇವೆ, ಬಿ ಟ್ರಾನ್ಸ್ಫಾರ್ಮ್. And as when we become a Christians, when the old things will pass away, the new has come. It means the completely transformation has taken place. That we are not so no more to the live for the world, and we are living for the God. The transformation has to take, and also renewing of your mind. ನಮ್ಮ ಮನಸ್ಸಲ್ಲಿ ಸಹ ಏನಾಗ್ಬೇಕಂತೆ, ಒಂದು ಮನಸ್ಸು ಏನಾಗ್ಬೇಕಂತೆ, ನೂತನ ಸ್ವಭಾವವನ್ನು ಹೊಂದಿಕೊಳ್ಳಬೇಕು. ರಿನೀವಲ್. ಅದೇ ಮೈಂಡ್, ಅದೇ ಹಳೆ ಸ್ವಭಾವ, ಹಳೆ ಕೆಟ್ಟ ಆಲೋಚನೆ, ಕೆಟ್ಟ ಕೃತ್ಯಗಳನ್ನು ನಾವು ಬಿಡಬೇಕೆಂಬುದಾಗಿ ಇಲ್ಲಿ ಪೌಲನು ಹೇಳುವಾತನಾಗಿದ್ದಾನೆ. ಯಾವಾಗ ನಾವು ಪರಿಶುದ್ಧಾತ್ಮನಿಗೆ ನಾವು ಒಳಪಡುತ್ತೇವೋ ಆಗ ಪರಿಶುದ್ಧಾತ್ಮನ ಫಲಗಳನ್ನು ಕೊಡುವುದಕ್ಕೆ ಸಾಧ್ಯ ಎಂಬುದಾಗಿ ನೋಡ್ತೇವೆ. We need to transform. The many people they say like, the once upon a time he was persecuting the church. Paul was persecuting the church. Paul was persecuting the Christians, and now he was changed. Like that, many pastors and believers, like once upon a time they were like persecuting the church. But after the Jesus Christ has touched their life, and God has spoken them to the word of God, they given their life for the Lord Jesus Christ. No more the old things they are doing, but there was a completely transformation. ಅವ್ರು ಹೇಳ್ತಾರೆ ಅಂದ್ರೆ ನನಗೆ ಹೇಗೆ ಬದಲಾವಣೆ ಆಯ್ತು, ಸಾಕ್ಷಿ ಕೊಡುವಂತವರಾಗಿದ್ದಾರೆ. ಅದೇ ತರ ಅಂದ್ರೆ ನಾವು ಸಾಕ್ಷಿ ನಮ್ಮ ಜೀವಿತಗಳ ಬದಲಾಯಿಸಬೇಕು, ಮತ್ತು ಹೊಸ ಒಂದು ಮನಸ್ಸನ್ನು, ಶುದ್ಧೀಕರವಾದಂತ ಮನಸ್ಸನ್ನು ಇರಬೇಕು. ನಮ್ದು ಹಳೆಯ ಒಂದು ಮನಸ್ಸು, ಹಳೆಯ ಸ್ವಭಾವ, ಇದನ್ನು ಬಿಟ್ಟು ಬಿಡಬೇಕೆಂಬುದಾಗಿ ನಾವು ನೋಡ್ತೇವೆ. By testing of your discern, that is the will of God, that is good and acceptable and perfect. ಅದಕ್ಕೇನೆಂದರೆ ನಾವು ದೇವರಿಗೆ ಮೆಚ್ಚುಗೆಯಾಗಿಯೂ ಮತ್ತು ಪರಿಪೂರ್ಣರಾಗಬೇಕೆಂಬುದಾಗಿ ನೋಡ್ತೇವೆ. ಜೀಸಸ್ ಕ್ರೈಸ್ಟ್ is the perfect, but we are not a perfect because we are a sinners. ನಾವೇನಾಗಿದ್ದೇವೆ, ಪಾಪಿಗಳಾಗಿದ್ದೇವೆ. ನಾವು ಪಾಪದಲ್ಲಿ ಇದ್ದೇವರು, ಆದರೆ ದೇವರು ನಮ್ಮನ್ನು ಪಾಪದಿಂದ ಬಿಡಿಸಿದ್ದಾನೆ, ರಕ್ಷಣೆಗೆ ನಡೆಸಿದ್ದಾನೆ. ಆದರೆ ಏನಂದ್ರೆ, ಮತ್ತು ನಾವು ತಿರುಗಿ ಏನಂದ್ರೆ ಪಾಪದಲ್ಲಿ ಬೀಳದಾಗೆ ಪರಿಶುದ್ಧಾತ್ಮನ ಸಹಾಯದಿಂದ ನಾವೇನೆಂದರೆ ಪರ್ಫೆಕ್ಷನ್ಗೆ ನಡೆಸಬೇಕೆಂಬುದಾಗಿ ದೇವರ ಒಂದು ಇಷ್ಟ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಇದಕ್ಕೇನೆಂದರೆ ನಾವು ಯೇಸು ಕ್ರಿಸ್ತನ ಮಕ್ಕಳಾಗಿದ್ದೇವೆ. ಯಾರು ಆತನನ್ನು ಅಂಗೀಕರಿಸಿಕೊಂಡರೋ, ಅಂದರೆ ಆತನ ಹೆಸರು ನಂಬಿಕೆ ಇಟ್ಟಿದ್ದರೋ ಅವರಿಗೆ ದೇವರ ಮಕ್ಕಳಾಗುವಂತ ಅಧಿಕಾರ ಕೊಟ್ಟನಂದ. Those who are received him, John Gospel chapter 1 verse 12, whoever receives him and they will become a children of God. ಯಾರು ಆತನನ್ನು ಅಂಗೀಕರಿಸ, ಯಾರಂದ್ರೆ ಎಲ್ಲರೂ ಅಲ್ಲ, ಯಾರು ಯೇಸುವನ್ನು ಅಂಗೀಕರಿಸಿದರೋ, ಯಾರು ಯೇಸುವಿನ ನಂಬಿಕೆ ಇಟ್ಟಿದ್ದಾರೋ ಅವರು ಏನಾದ್ರೆ ಅಂದ್ರೆ ದೇವರ ಮಕ್ಕಳಾದರೆ ಎಂಬುದಾಗಿ ನೋಡ್ತೇವೆ. ಅವ್ರಿಗೆ ರಕ್ಷಣೆ ಆಯ್ತು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. Healing is not an act of intellect exclusive. It is an expression of the heart
soul and even very essence of a person being. ಇಲ್ಲಿ ನಾವು ನೋಡುವಂತ ಸಮಯದಲ್ಲಿ ನೋಡ್ತೇವೆ ಅಂದ್ರೆ ಅಥವಾ ದೇವರಿಗೆ ಅಥವಾ ಫಲ ಕೊಡುವಂತದ್ದು ಹೀಲ್ಡ್ ಅಥವಾ ಕೊಡುವಂತದ್ದು ಎಂಬುದಾಗಿ ನೋಡುವಾಗ ಏನಂದ್ರೆ ನಮ್ಮ ಹೃದಯವನ್ನು ನಾವು ದೇವರಿಗೆ ಅಥವಾ ಎಕ್ಸ್ಪ್ರೆಸ್ ಮಾಡುವಂತ ಅಥವಾ ತಿಳಿಸುವಂತದ್ದು ಎಂಬುದಾಗಿ ನಾವು ನೋಡುವಂತವ್ರು ಆಗಿದ್ದೇವೆ. ದೇವರು ನಮ್ಮನ್ನು ಕರೆಯುತ್ತಾನೆ. ಯೇಸು ಸ್ವಾಮಿ ಹೇಳಿದಾನೆ, ನೀವು ಶಿಷ್ಯರಿಗೆ ಹೇಳಿದಾನೆ, ನೀವು ನನ್ನನ್ನು ಹಿಂಬಾಲಿಸಿರಿ ಎಂಬುದಾಗಿ. ಐ ವಿಲ್ ಮೇಕ್ ಯು ಫಿಶರ್ಸ್ ಆಫ್ ಮೆನ್ ಎಂಬುದಾಗಿ ಪೇತ್ರ ಯೋಹಾನರಿಗೂ ಹೇಳಿದನೆ ಎಂಬುದಾಗಿ ನಾವು ನೋಡ್ತೇವೆ. ಆ ಒಂದು ಕಾಲ್ಗೆ ಏನಂದ್ರೆ ನಾವು ಒಂದು ಡೆಡಿಕೇಟ್ ನಾವು ಮಾಡ್ತೇವೆ. ದೇವರು ನನ್ನನ್ನು ನಿಮ್ಮನ್ನು ಕರೆದಿದ್ದಾನೆ ಕ್ರಿಸ್ತನನ್ನು ಅನುಸರಿಸುವುದಕ್ಕಾಗಿ. ನಮ್ಮನ್ನು ಮತ್ತೆ ವಿಶೇಷವಾಗಿ ನಮ್ಮ ರಕ್ಷಣೆ ಹೊಂದಿದ ಮೇಲೆ ದೇವರು ನನ್ನನ್ನು ಫುಲ್ ಟೈಮ್ ಮಿನಿಸ್ಟ್ರಿಗೆ ಕರೆದಿದ್ದಾನೆ ಎಂಬುದಾಗಿ. ಅದೇ ತರ ನಿಮ್ಮನ್ನು ಸಹ ದೇವರು ಕರೆದಿರುವಂತ ಸಮಯದಲ್ಲಿ ನಿಮ್ಮ ಜೀವಿತಗಳನ್ನು ಕರ್ತನಿಗೆ ಏನಂದ್ರೆ ಅಥವಾ ಡೆಡಿಕೇಟ್ ಅಥವಾ ಇಲ್ಲಿ ನಾವು ನೋಡುವ ಓದಿದಂತ ಭಾಗದಲ್ಲಿ ರೋಮನ್ ಚಾಪ್ಟರ್ 12 ಏನಂದ್ರೆ ಯು ಹ್ಯಾವ್ ಟು ಸ್ಯಾಕ್ರಿಫೈಸ್, ಡೆಡಿಕೇಟ್ ಯುವರ್ ಬಾಡಿ ಆಸ್ ಎ ಲಿವಿಂಗ್ ಸ್ಯಾಕ್ರಿಫೈಸ್. ನಾವು ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ ಏನಂದ್ರೆ ಅವರು ತಪ್ಪು ಮಾಡಿದಾಗ, ಪಾಪ ಮಾಡಿದಾಗ ಏನಂದ್ರೆ ಅವರು ಯಜ್ಞಗಳನ್ನು ಮಾಡ್ತಿದ್ದರು. ಆ ಒಂದು ಕುರಿಯನ್ನು ತಂದು ಅದು ಕಟ್ ಮಾಡ್ತಿದ್ದರು, ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದರು. ಅದೇ ತರ ಜೀವವುಳ್ಳಂತದನ್ನು ಅವರು ಸ್ಯಾಕ್ರಿಫೈಸ್ ಮಾಡುವಂತದನ್ನು ನೋಡ್ತೇವೆ. ಅದೇನಂದ್ರೆ ಕಾನ್ಸಕ್ರೇಷನ್ ಅಥವಾ ಪ್ರತಿಷ್ಠಾಪನೆ ಮಾಡ್ತಿದ್ದಾರೆ ಎಂಬುದಾಗಿ ನಾವು ನೋಡುವಂತವರಾಗಿದೆ. ಅದೇ ತರ ಎಂದರೆ ನಾವು ದೇವರಿಗೆ ಏನಂದ್ರೆ ನಾವು ಮೆಚ್ಚುಗೆ ಉಳ್ಳಂತ ರೀತಿಯಲ್ಲಿ ಇರಬೇಕೆಂಬುದಾಗಿ ನಾವು ನೋಡುತ್ತೇವೆ. ನಾವು ನಮ್ಮ ಒಂದು ಜೀವಿತಗಳು ಕರ್ತನಿಗೆ ಮೆಚ್ಚುಗೆ ಆದಂತರಲ್ಲಿ ನಾವು ನೋಡುವಂತ 12:1 ವಚನದಲ್ಲಿ ಮತ್ತೆ ಹೇಳ್ತೇನೆ, ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ, ಇದೇ ನಿಮಗೆ ಪೂರಕವಾದ ಒಂದು ಆರಾಧನೆ. ನನ್ನ ಒಂದು ಆರಾಧನೆ ಆ ದೇವರು ಮೆಚ್ಚಬೇಕೆಂಬುದಾಗಿ ಹೇಳುವಾಗ ನಾನೇನ್ ಮಾಡ್ಬೇಕಂತೆ ಸ್ಯಾಕ್ರಿಫೈಸ್ ಮಾಡಿಕೊಳ್ಳಬೇಕು. ನಾನು ಕರ್ತನಿಗೆ ಒಪ್ಪಿಸಿಕೊಡ್ಬೇಕೆಂಬುದಾಗಿ, ನಾನು ಪರಿಶುದ್ಧಾತ್ಮನಿಗೆ ಒಪ್ಪಿಸಿಕೊಡ್ಬೇಕೆಂಬುದಾಗಿ ಇಲ್ಲಿ ನಾವು ನೋಡುವಂತವರು ಆಗಿದ್ದೇವೆ. ಮತ್ತೆ 2ನೇ ಭಾಗದಲ್ಲಿ ನಾನು ಆಗಲೇ ಹೇಳಿದೆ, ದ ಟ್ರಾನ್ಸ್ಫಾರ್ಮ್ ಯುವರ್ ಲೈಫ್ ಎಂಬುದಾಗಿ. ಯೇಸು ಸ್ವಾಮಿ ನಾವು ನಂಬಿದಾಗ ನಮ್ಮ ಒಂದು ಮನಸ್ಸು ಏನೆಂದರೆ ಸಂಪೂರ್ಣವಾಗಿ ಬದಲಾಯಿಸಿ ಏನೆಂದರೆ ನಾವು ಇನ್ನು ಹಳೆ ಸ್ವಭಾವವನ್ನು ತೆಗೆದುಹಾಕಿ ಹೊಸ ಸ್ವಭಾವದಲ್ಲಿ ಇದ್ದೇವೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಮತ್ತು 2ನೇ ಪಾಯಿಂಟ್ ನೋಡೋಣ, ದ ಪ್ಯಾಟ್ರನ್ ಅಥವಾ ನಾನು ಆಗ್ಲೇ ಹೇಳಿದಾಗೆ ಮಾದರಿ. ಒಂದು ಪ್ಯಾಟ್ರನ್ ಅಥವಾ ನಾವು ಟೈಲರ್ ಅಲ್ಲಿ ನಾವು ಹೋಗ್ತೇವೆ ಸ್ಟಿಚ್ ಮಾಡೋದಕ್ಕೋಸ್ಕರ. ಅವ್ರು ಕೇಳ್ತಾರೆ, ನನಗೆ ಇದನ್ನ ಕಾಲರ್ ಶರ್ಟ್ ಇವತ್ತು ಹಾಕಿಲ್ಲ, ಒಂದ್ ವೇಳೆ ಕಾಲರ್ ಶರ್ಟ್ ಅನ್ನ ನೋಡ್ತೇವೆ ಅಂದ್ರೆ ನನಗೆ ಅವ್ನು ಮಾಡಿ ಕೊಡಂದ್ರೆ ಅವನಿಗೆ ಗೊತ್ತಿಲ್ಲ. ಅವನು ಯು ಬ್ರಿಂಗ್ ಎ ಸ್ಯಾಂಪಲ್ ಪೀಸ್ ಅಂಡ್ ದೆನ್ ಐ ವಿಲ್ ಸಿ ದಟ್ ಒನ್ ಐ ವಿಲ್ ಮೇಕ್ ಅಂತ ಒಂದು ಮಾದರಿ. ಅದೇ ತರ ಈ ಒಂದು ಕೆಸಕ್ ವಿಷಯದಲ್ಲಿ ನೋಡುವಾಗಲೇನಂದ್ರೆ ಕೆಸಕ್ ಎಲ್ಲರೂ ಮಾಡುವುದಿಲ್ಲ. ಅವ್ರು ಏನಂತಾರೆ, ಯು ಬ್ರಿಂಗ್ ಒನ್ ಸ್ಯಾಂಪಲ್ ಪೀಸ್ ಅಥವಾ ಮಾದರಿಯನ್ನು ತೆಗೆದುಕೊಂಡು ಬಾ, ಅದರಂತೆ ನಾವು ಮಾಡುವಂತವರಾಗಿದೆ ಎಂಬುದಾಗಿ ನೋಡ್ತೇವೆ. ಆದ್ರೆ ನನ್ನ ಒಂದು ಆತ್ಮಿಕ ಜೀವಿತಕ್ಕೆ ಅಥವಾ ನಾವು ಮಾದರಿಯನ್ನು ನೋಡ್ತೇವೆ. ಕೆಲವರು ಏನಂದ್ರೆ ಸಮ್ ಪೀಪಲ್ ದೇ ವಿಲ್ ಕೀಪ್ ಎ ಪ್ಯಾಟರ್ನ್ ಆಫ್ ಮೇ ಬಿ ಸಮ್ ಹೀರೋ, ಸಮ್ ಕ್ರಿಕೆಟರ್, ಸಮ್ ಆಕ್ಟರ್ ಅಂಡ್ ಸೋ ಮೆನಿ ದೇರ್ ರೋಲ್ ಮಾಡೆಲ್ ಎಂಬುದಾಗಿ ನಾವು ಅವ್ರು ನೆನೆಸುತ್ತಾರೆ. ನಮ್ಮ ಒಂದು ಪ್ಯಾಟ್ರನ್ ಈ ಒಂದು ವರ್ಲ್ಡ್ಲಿ ಆಗಿ ಇರಬಾರ್ದು. ಏನಂದ್ರೆ ನಮ್ಮ ಒಂದು ಪ್ಯಾಟ್ರನ್ ಕ್ರಿಸ್ತನನ್ನು ಅನುಸರಿಸುವಂತವರಾಗಿರಬೇಕು. We need to follow not the worldly heroes, but it's a good because you want to become a cricketer, you want to become an actor, and you want to become the journalist or anyone, and to live like him or her, like that maybe it is there. But above all, when it is come to our spiritual life, we need to follow the pattern of Lord Jesus Christ. ಯೇಸು ಕ್ರಿಸ್ತನು ಆತನು ತಂದೆಯ ಒಂದು ಚಿತ್ತಕ್ಕನುಸಾರವಾಗಿ ಮಾದರಿಯ ಜೀವಿತದಲ್ಲಿ ನಡೆದನೆಂಬುದಾಗಿ ನಾವು ನೋಡುತ್ತೇವೆ. ಅದಕ್ಕೇನಂದ್ರೆ ನಾವು ನಮ್ಮ ಒಂದು ಮಾದರಿ ಸಹ ನೋಡುವಾಗ ಏನಂದ್ರೆ ನಾವು ಕ್ರಿಸ್ತನನ್ನು ಅನುಸರಿಸುವಂತಾಗಿದೆ. ಪೌಲನ್ ಹೇಳ್ತಾನೆ ಅಂದ್ರೆ, ನಾನು ಕ್ರಿಸ್ತನನ್ನು ಅನುಸರಿಸಿದ ಹಾಗೆ ನೀವು ನನ್ನನ್ನು ಅನುಸರಿಸಿ. ಆಸ್ ಐ ಆಮ್ ಇಮಿಟೇಟಿಂಗ್ ಕ್ರೈಸ್ಟ್,
ಯು ಇಮಿಟೇಟ್ ಮೀ ಎಂಬುದಾಗಿ ಹೇಳಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಇದೇ ಇದರಲ್ಲಿ ಗಲಾತ್ಯದಲ್ಲಿ ಅನ್ಕೊಂತೀನಿ, ಗಲಾತ್ಯ 5:1 ನಮಗೆ ನನ್ನನ್ನು ಅನುಸರಿಸಿರಿ ಎಂಬುದಾಗಿ ಆತನು ಹೇಳಿದ್ದಾನೆ ಎಂಬುದಾಗಿ ನೋಡ್ತೇವೆ. Ephesians 5:1. ಎಫೆಸ 5:1 ನಾವು ನೋಡ್ತೇವೆ, ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದನಲ್ಲ, ಆದ್ದರಿಂದ ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನು ಅನುಸರಿಸುವರಾಗಿರಿ. ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ. Therefore be imitators of God as beloved of children. The walk in love as Christ loved us and gave himself up for us as a fragrant offering and sacrifice to God. ನಾವು ಕ್ರಿಸ್ತನನ್ನು ಅನುಸರಿಸುವಂತವರು ಅಥವಾ ಕ್ರಿಸ್ತನನ್ನು ಅನುಸರಿಸುವವರಾಗಿ ಇರಬೇಕೆಂಬುದಾಗಿ ಆತನು ಹೇಳುವಾತನು ಆಗಿದ್ದಾನೆಂಬುದಾಗಿ ನಾವು ನೋಡ್ತೇವೆ. ನಾವು ಅನುಸರಿಸುವವರಾಗಿರೋಣ. ದೇವರು ನಮ್ಮನ್ನು ಬಿಡಿಸಿದ್ದಾನೆ, ಪಾಪದಿಂದ ಬಿಡಿಸಿ ನಮಗೆ ಬಿಡುಗಡೆಯನ್ನು ಕೊಟ್ಟಿದ್ದಾನೆ, ಸ್ವತಂತ್ರವನ್ನು ಕೊಟ್ಟಿದ್ದಾನೆ. ಆ ಸ್ವತಂತ್ರವನ್ನು ನನ್ನ ಒಂದು ಈ ಸ್ವೇಚ್ಛನಕಾರಸಾಗಿ ನಡೆಸಿದೆ ಅಥವಾ ಕ್ರಿಸ್ತನ ಮಾದರಿಯನ್ನಾಗಿ ಮಾಡಿಕೊಂಡು ಇರಬೇಕೆಂಬುದಾಗಿ ಇಲ್ಲಿ ಹೇಳುವಾತನಾಗಿದ್ದಾನೆ. ಯೇಸು ಸ್ವಾಮಿ he followed the each game like they have some rules. Maybe cricket if you take, football you take, any other game you take, there is a game rules are there. So according to that rule, like they have to win. If you are not win, maybe there are marathon or maybe it is a running race, anything like there is a rules for the games. That rules we need to follow. When we follow the same, like in the Christian life also there is a pattern, there is a game rules are there that Jesus Christ he followed the heavenly Father's rules. ಆತನು ಯೇಸು ಸ್ವಾಮಿ ಆತನ ತನ್ನ ಜೀವಿತವನ್ನೇ ಕರ್ತನೆಗಾಗಿ ಒಪ್ಪಿಸಿಕೊಟ್ಟನೆಂಬುದಾಗಿ ನಾವು ನೋಡುತ್ತೇವೆ. ಅಂದ್ರೆ ಇದು ನಮ್ಮ ಒಂದು ಜೀವಿತ ಅಥವಾ ಯೇಸು ಸ್ವಾಮಿ ಅಥವಾ ನೋಡುವಾಗಲೂ ಜೀಸಸ್ ಕ್ರೈಸ್ಟ್ ಇಸ್ ಬಾಡಿ ಇದು ನೋಡ್ತೇವೆ. ಇಟ್ ಇಸ್ ಎ ಲೈಕ್ ಎ ವೆಹಿಕಲ್. ವೆಹಿಕಲ್ ಅನ್ನು ನಾವು ಅಥವಾ ಒಂದು ವಾಹನಕ್ಕೆ ನಾವು ಉಳಿಸುವಂತ ಸಮಯದಲ್ಲಿ ಆತನು ವಾಹನವನ್ನು ಚಲಿಸುವಾತನ ಆತನು ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾನೆ ಅಲ್ಲಿ ಅದು ಹೋಗ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಅದೇ ತರ ಯೇಸು ಕ್ರಿಸ್ತನು ಸಹ ಏನಂದ್ರೆ ಆ ಒಂದು ವೆಹಿಕಲ್ ಆಗೇನಂದ್ರೆ ದೇವರ ಒಂದು ಚಿತ್ತ ಅಥವಾ ಎಲ್ಲಿಗೆ ನಡೆಸಿತ್ತು ಅಲ್ಲಿಗೆ ಹೋದನೆಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಅದೇ ತರ ನನ್ನನ್ನು ಸಹ ನಡೆಸುವಾತನು ಯಾರಾಗಿರ್ಬೇಕು? ನಾವಿಕನು ಎಂಬುದಾಗಿ ಒಂದು ಹಾಡು ಉಂಟು. ಅಂದ್ರೆ ಕ್ರಿಸ್ತನು ನಮ್ಮ ನಾವಿಕನು. ಈ ಕಡೆಯಿಂದ ಆ ಕಡೆ ನಡೆಸಿಕೊಂಡು ಹೋಗುವುದಕ್ಕೆ ಫ್ರಮ್ ಒನ್ ಪ್ಲೇಸ್ ಟು ದ ಅನದರ್ ಪ್ಲೇಸ್ ದಟ್ ಯೇಸು ಸ್ವಾಮಿ ಹೇಳ್ತಾರೆ ಆತನ ನಾವಿಕನಾಗಿದ್ದಾನೆ. Jesus Christ is he will take us to other side ಎಂಬುದಾಗಿ ಅಲ್ಲಿ ನಾವು ನೋಡುವಂತವ್ರು. ಅದಕ್ಕೇನಂದ್ರೆ ನಾವು ಕ್ರಿಸ್ತನಿಗೆ ಒಪ್ಪಿಸಿಕೊಡುವ ಆಗಿರಬೇಕೆಂಬುದಾಗಿ ನಮ್ಮ ಜೀವಿತವನ್ನು ಅಥವಾ ನಮ್ಮ ಒಂದು ದೇಹಗಳನ್ನು ಒಂದು ವೆಹಿಕಲ್ಗೆ ಹೋಲಿಸಿದಾಗ ನಾವು ನೋಡ್ತೇವೆ ಅಂದ್ರೆ ಹೋಲಿ ಸ್ಪಿರಿಟ್ ಅಥವಾ ಯೇಸು ಸ್ವಾಮಿ ಅಥವಾ ಕರ್ತಾದ ದೇವರಿಗೆ ನಾವು ಒಪ್ಪಿಸಬೇಕೆಂಬುದಾಗಿ. But Jesus was the perfect Son of God. ನಾನು ಆಗ್ಲೇ ಹೇಳಿದ ಹಾಗೆ Jesus Christ is perfect, but we are imperfect. ನಾವು ಪರ್ಫೆಕ್ಟ್ ಇಲ್ಲ, ಆದರೆ ಕ್ರಿಸ್ತನ ನನ್ನ ನಿನ್ನನ್ನೇನು ಮಾಡಿದ್ದಾನೆ? ಪರ್ಫೆಕ್ಟ್ ಆಗಿ ಮಾಡುವುದಕ್ಕಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಕ್ರಿಸ್ತನ ಮೂಲಕವಾಗಿ ನಾವು ಪರ್ಫೆಕ್ಟ್ ಆಗುವುದಕ್ಕೆ ಪರ್ಫೆಕ್ಷನ್ ವಿ ಆರ್ ಟ್ರೈಂಗ್ ಟು ಪರ್ಫೆಕ್ಟ್ ಅಥವಾ ದೇವರ ಒಂದು ಅನುಸರಿಸುವುದಕ್ಕೋಸ್ಕರ ನಾವಿರುವಂತರಾಗಿದೆ. ಒಂದು ವಚನ ಓದುತ್ತೇನೆ. Philippians chapter 2 verse 5. Have this mind among yourself, which is yours in Christ Jesus. ಕ್ರಿಸ್ತ ಯೇಸುವಿನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲಿ ಸಹ ಇರಲಿ. ಕ್ರಿಸ್ತ ಯೇಸುವಿನಲ್ಲಿರುವಂತ ಮನಸ್ಸು
ನಿಮ್ಮಲ್ಲಿ ನನ್ನಲ್ಲಿ ಸಹ ಇರಲಿ ಎಂಬುದಾಗಿ ನಾವು ಲೆಟ್ ದಿಸ್ ಮೈಂಡ್ ಬಿ ಇನ್ ಯು ವಿಚ್ ವಾಸ್ ಆಲ್ಸೋ ಇನ್ ಕ್ರೈಸ್ಟ್ ಜೀಸಸ್. ಕ್ರಿಸ್ತನಲ್ಲಿರುವಂತ ಯಾವಾಗ ನಾವು ಯೇಸು ಸ್ವಾಮಿಯನ್ನು ಅಂಗೀಕಾರ ಮಾಡಿದೆವೋ ಕ್ರಿಸ್ತನ ಒಂದು ಅನುಸಾರಕ್ಕೆ ನಾವು ಇರಬಹುದಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ ನಾವು ನೋಡುತ್ತೇವೆ. ಯೇಸು ಕ್ರಿಸ್ತನು ಆತನು ತಂದೆಯ ಒಂದು ಚಿತ್ತಕ್ಕೆ ನಡೆದನೆಂಬುದಾಗಿ ನಾವು ನೋಡ್ತೇವೆ. ಯೇಸು ಕ್ರಿಸ್ತನು ಆತನ ಚಿತ್ತ ಎಲ್ಲಿಗೆ ನಡೆಸಿತ್ತು ಅಂದ್ರೆ ಅದಕ್ಕೆ ಅಂದ್ರೆ ನಡೆಕೊಂಡು ಹೋದನೆಂಬುದಾಗಿ ನೋಡ್ತೇವೆ. he was rejected, he was humiliated, he was crucified, but it is all like it was the will of the Lord to persecute him. He had all authority in heaven, but he came down for us, humbled himself, he obedient became ಎಂಬುದಾಗಿ ನಾವು ನೋಡ್ತೇವೆ. ಅಲ್ಲಿ ಏನಂದ್ರೆ ಅದೇ ಅಧ್ಯಾಯದಲ್ಲಿ Philippians chapter 2 verse 13 verse it says like he humbled himself even to death upon the cross ಎಂಬುದಾಗಿ ಅಲ್ಲಿ ನಾವು ನೋಡುವಂತರಾಗಿದೆ. ಒಂದು ವಚನವನ್ನು ಓದುತ್ತೇವೆ. Philippians chapter 2 verse 13. For it was God who works in you both will and to work by his pleasures. ಯಾಕಂದ್ರೆ ದೇವರ ತನ್ನನ್ನು ಸುಚಿತವು ನೆರವೇರಿಸುವುದಕ್ಕೋಸ್ಕರ ನಿಮ್ಮ ಉದ್ದೇಶವನ್ನು ಪ್ರಯತ್ನವನ್ನು ಉಂಟು ಮಾಡುವನಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಅಲ್ಲಿ ನಾವು 8ನೇ ವಚನ ಸಹ ಹೇಳ್ತೇವೆ, ಆತನು ಹೀಗ ಆಕಾರದ ಮನುಷ್ಯನಾಗಿ ಕಾಣಿಸಿಕೊಂಡು ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು ಅಂದ್ರೆ ಶಿಲುಬೆ ಮರಣವನ್ನು ಹೊಂದುವಷ್ಟು ಏನಂದ್ರೆ ಆತನು ವಿಧೇಯನಾತ ಈವನ್ ಒಬಿಡಿಯಂಟ್ ಅಂಟಿಲ್ unto death ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. 8ನೇ ವಚನದಲ್ಲಿ ನಾವು ನೋಡ್ತೇವೆ, he humbled himself by becoming obedient to point of death, even death on a cross ಎಂಬುದಾಗಿ ಅಲ್ಲಿ ನಾವು ನೋಡ್ತೇವೆ. ಮರಣ, ಆತನ ಮರಣ ಮತ್ತು ಅದು ಶಿಲುಬೆ ಮರಣ ಹೊಂದುವಷ್ಟು ಆತನು ಇದ್ದನೆಂಬುದಾಗಿ ನೋಡ್ತೇವೆ. ಮಾದರಿ ಆದ್ಮೇಲೆ there is a purpose ಅಥವಾ ಉದ್ದೇಶ. ದೇವರು ನನ್ನನ್ನು ನಿನ್ನನ್ನು ರಕ್ಷಣೆ ಒಂದು ದೇವರು ನನ್ನನ್ನು ನಿನ್ನನ್ನು ಕಾಪಾಡಿದೇನು ಉದ್ದೇಶ ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕೆ ಏನಂದ್ರೆ ಏನು ಫಲ ಕೊಡುವುದಕ್ಕಾಗಿ. why we are the purpose God has said that we need to be healed. ಅಥವಾ ನಾನು ಆಗ್ಲೇ ಹೇಳಿದಾಗ ಒಂದು ಮರವನ್ನು ಹಾಕಿದ್ರೆ, ಒಂದು ಬೀಜವನ್ನು ಹಾಕಿದ್ರೆ ಅದರಿಂದ ಒಂದು ಫಲ ಕಾಣಬೇಕೆಂಬುದಾಗಿ ಆ ಫಾರ್ಮರ್ ಇಷ್ಟಪಡ್ತಾನೆ. ಆದ್ರೆ ದೇವರು ನಮ್ಮನ್ನು ಕಾಪಾಡಿದಾಗ ನೀವು ಕರ್ತನಿಗೋಸ್ಕರ ಏನು ಫಲ ಕೊಡುವಂತವರಾಗಿದ್ರೆ ಹೋಲಿ ಸ್ಪಿರಿಟ್. ವೈ ಆರ್ ವಿ ಟು ಹೀಲ್ ಟು ದ ಹೋಲಿ ಸ್ಪಿರಿಟ್ ಎಂಬುದಾಗಿ ನಮ್ಮನ್ನು ನಾವು ದೇವರ ಒಂದು ಚಿತ್ತಕ್ಕೆ ಒಪ್ಪಿಸಿಕೊಡೋಣ. ದೇವರ ಒಂದು ವಾಕ್ಯಕ್ಕನುಸಾರವಾಗಿ ಗಾಡ್ಸ್ ಲೀಡಿಂಗ್ ಅಥವಾ ವಿಲ್, ಏಕೆ ಆತನು ತಂದೆ ಚಿತ್ತವನ್ನು ನೆರವೇರಿಸಿದನ ಯೇಸು ಸ್ವಾಮಿ. ನನ್ನ ಚಿತ್ತ ಅಲ್ಲ ಸ್ವಾಮಿ, ಪ್ರಾರ್ಥನೆ ಮಾಡಿದ ಗೆತ್ಸೆಮನೆ ತೋಟದಲ್ಲಿ ಹೋಗಿ ನಿನ್ನ ಚಿತ್ತ ಆಗ್ಲಿ ಎಂಬುದಾಗಿ. ನಾಟ್ ಮೈ ವಿಲ್ ಅಂಡ್ ಯುವರ್ ವಿಲ್ ಬಿ ಡನ್. ನಾವು ಸಹ ಹಾಗೆ ಹೇಳ್ಬೇಕೆಂಬುದಾಗಿ ಇಲ್ಲಿ ನಾವು ನೋಡುವಂತವರಾಗಿ ದೇವರು ನನ್ನನ್ನು ಆ ಒಂದು ಉದ್ದೇಶ ಅಂದ್ರೆ ದೇವರ ಒಂದು ಚಿತ್ತಕ್ಕೆ ವಿ ನೀಡ್ ಟು ಹಂಬಲ್ ಅವರ್ ಸೆಲ್ಫ್ ಅಂಡ್ ವಾಟ್ ದ ಹೋಲಿ ಸ್ಪಿರಿಟ್ ಟೆಲ್ಸ್ ವಿ ನೀಡ್ ಟು ಒಬೇ. ನಾವು ಪರಿಶುದ್ಧಾತ್ಮನಿಗೆ ನಾವು ಒಪ್ಪಿಸಿಕೊಡುವಾಗ ಪರಿಶುದ್ಧಾತ್ಮ ನಮ್ಮ ಜೀವಿತದಲ್ಲಿ ಆ ಒಂದು ಉದ್ದೇಶವನ್ನು ನೆರವೇರಿಸಿಕೊಡುವಾತನಾಗಿದ್ದಾನೆ. ಆ ಒಂದು ನೆರವೇರಿಸಿಕೊಡುವಂತ ಸಮಯದಲ್ಲಿ ನಮ್ಮೊಂದು ಮೈಂಡ್ ಯಾರ್ದು, ನಂದು ಮೈಂಡ್ ನಡೆಯೋದಿಲ್ಲ, ಕ್ರಿಸ್ತನ ಮೈಂಡ್ ನಡೀತದೆ. ವೆನ್ ನಾಟ್ ಅಕಾರ್ಡಿಂಗ್ ಟು ಮೈ ಮೈಂಡ್, ನಾಟ್ ಅಕಾರ್ಡಿಂಗ್ ಟು ಮೈ ವಿಲ್, ನಾಟ್ ಅಕಾರ್ಡಿಂಗ್ ಟು ದ ಮೈ ಇಂಟೆಲೆಕ್ಚುಯಲ್, ದಟ್ ವಿ ನೀಡ್ ಟು ಫಾಲೋ ದ ವಿಲ್ ಆಫ್ ದ ಲಾರ್ಡ್ ಎಂಬುದಾಗಿ ಹೇಳುವಾಗ ದೇವರು ಆ ರೀತಿ ನಡೆಸಲೆಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರನ್ನು ಪ್ರಾರ್ಥಿಸೋಣ. ದೇವರು ನಮ್ಮನ್ನು ನಡೆಸಲಿ. When Jesus Christ has called you from darkness to the light and from death to life, from sin to eternal life, when God has given that new life, we need to live for him. ಬೆಳಕಿನವರಾಗಿ ಜೀವಿಸೋಣ, ಸಾಕ್ಷಿ ಉಳ್ಳವರಾಗಿರೋಣ. ಒಂದು ಮಾದರಿ ದೇವರು ನಮಗೆ ಕೊಟ್ಟಿರುವಾಗ ಮಾದರಿಯನ್ನು ಅನುಸರಿಸೋಣ. ಕ್ರಿಸ್ತನ ಒಂದು ಚಿತ್ತಕ್ಕನುಸಾರವಾಗಿ ಮತ್ತು ಆತನ ಕೊಟ್ಟಿರುವಂತ ಉದ್ದೇಶ ನಾವು ಸಾಕ್ಷಿ ಉಳ್ಳವರು. ನೀವು ಹೊರಟು ಹೋಗಿರಿ, ನನಗೆ ಸಾಕ್ಷಿಗಳಾಗಿದೆ. When the Holy Spirit will come and he will be witnessing in Jerusalem, Judea, Samaria, to the ends of the earth. The purpose of God has kept you in this earth, like to witness for him. ದೇವರಿಗೆ
ಸಾಕ್ಷಿ ಕೊಡುವುದಕ್ಕಾಗಿ ಇಟ್ಟಿದ್ದಾನೆ. ಪ್ರಿಯರೇ, ಕರ್ತನ ದೇವರ ನಮ್ಮನ್ನು ಈ ಲೋಕದಲ್ಲಿ ಇಟ್ಟಿರುವಂತ ಉದ್ದೇಶ ಏನಂದ್ರೆ ನಾವು ಕ್ರಿಸ್ತನನ್ನು ಪ್ರಚುರಪಡಿಸಬೇಕು, ಪರಿಶುದ್ಧಾತ್ಮನನ್ನು ಅನುಸರಿಸಬೇಕು, ಕ್ರಿಸ್ತನನ್ನು ಅನುಸರಿಸಬೇಕೆಂಬುದಾಗಿ. ಆ ರೀತಿ ಆಗುವಂತೆ ದೇವರು ನಡೆಸಲಿ. ಅಂಡ್ ಇನ್ ಯುವರ್ ಲೈಫ್ ಆಲ್ಸೋ ಲಾರ್ಡ್, ಫಾಲೋ obey the commandments of God, fulfill the God's will, and God will bless you abundantly. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಸ್ವಾಮಿ, ನಿನ್ನ ಒಂದು ವಾಕ್ಯಕ್ಕಾಗಿ ಸ್ತೋತ್ರ. ನೀನು ನನ್ನನ್ನು ನಮ್ಮನ್ನು ಕಾಯ್ದು ಕಾಪಾಡಿ ನಡೆಸಿದ್ದಕ್ಕಾಗಿ ನಿನ್ನ ಕೊಂಡಾಡುತ್ತೇವೆ. ಕರ್ತನೆ ಸ್ವಾಮಿ, ಪೌಲನು ಈ ಒಂದು ರೋಮಾಪುರದ ಮೂಲಕವಾಗಿ ಕರ್ತನೆ ಒಂದು ಮಾದರಿಯನ್ನು ಕ್ರಿಸ್ತನ ಮೂಲಕವಾಗಿ ತೋರಿಸಿಕೊಟ್ಟ ಹಾಗೆ ನಾವು ಕ್ರಿಸ್ತನನ್ನು ಅನುಸರಿಸುವವರಾಗಿ, ಕ್ರಿಸ್ತನನ್ನು ಹಿಂಬಾಲಿಸುವಂತವರಾಗಿ, ಕ್ರಿಸ್ತನನ್ನು ಇಮಿಟೇಟ್ ಮಾಡುವಂತವರಾಗಿ ನಾವು ಇರುವುದಕ್ಕೆ ಕೃಪೆ ಕೊಡು. ಆ ಉದ್ದೇಶ ನಿನಗೆ ಸಾಕ್ಷಿ ಕೊಡುವುದಕ್ಕಾಗಿ, ಆ ಸಾಕ್ಷಿ ಕೊಡುವಂತ ರೀತಿಯಲ್ಲಿ ನಡೆಸೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಬಂದಿರುವಂತ ನಮ್ಮನ್ನು ಹಾಗೂ ಕರ್ತನೆ ಆನ್ಲೈನ್ ನಲ್ಲಿ ಝೂಮ್ ಅಲ್ಲಿ ಕರ್ತನೆ ಪ್ರತಿಯೊಬ್ಬರ ಯೂಟ್ಯೂಬ್ ಚಾನಲ್ ಇಂದ ನೋಡುವಂತ ಪ್ರತಿಯೊಬ್ಬೊಬ್ಬರ ನಿನ್ನ ಆಶೀರ್ವಾದ ನೀಡು. ಅವರಿಗೆ ಕರ್ತನೆ ವಾಕ್ಯದ ಮೂಲಕ ಬಲಪಡಿಸು, ನಿನ್ನ ಚಿತ್ತವನ್ನು ನೆರವೇರಿಸುವಂತೆ ಅವರ ಜೀವಿತದಲ್ಲಿ ನಡೆಸಿಕೊಡಬೇಕೆಂಬುದಾಗಿ ಪ್ರಾರ್ಥಿಸಿ, ಮತ್ತು ಕರ್ತನೆ ನಾವು ನಿನ್ನ ಸೇವೆಗಾಗಿ ತಂದರ್ಪಿಸುವಂತ ಕಾಣಿಕೆಗಳನ್ನು ಸಹ ನಿನ್ನ ಆಶೀರ್ವಾದ ನೀಡಿ ಎಂಬುದಾಗಿ ಬೇಡುತ್ತಾ ಈ ಪ್ರಾರ್ಥನೆ ಯೇಸುವಿನಲ್ಲಿ ನಾವು ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೆನ್. Closing, we will sing hymn number 289. That time we will offer to the Lord. 1, 2, 3, 5ನೇ ಚಿ 1 ಸರ್ವದಾ
ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸುವೆ, ನಿನ್ನ ಬಳಿಗೆ ಬಂದು ನಮ್ಮ ಕಾಣಿಕೆಗಳ ನಿನಗೆ ಸಮರ್ಪಿಸುತ್ತೇವೆ. ನಾವು ತಂದರ್ಪಿಸಿರುವಂತ ಕಾಣಿಕೆಗಳನ್ನು ಆಶೀರ್ವಾದ ನೀಡು. ಕಾಣಿಕೆಗಳ ಜೊತೆಯಲ್ಲಿ ನಾವು ನಿನಗೆ ಸಮರ್ಪಿಸುತ್ತೇವೆ. ನಾವು ಸಾಕ್ಷಿ ಉಳ್ಳವರು, ನಿನಗೆ ಮೆಚ್ಚುಗೆ ಉಳ್ಳುವಂತವರು, ಸಜೀವ ಯಜ್ಞವಾಗಿ ಸಮರ್ಪಿಸುವಂತೆ ನಮ್ಮ ದೇಹಗಳನ್ನು ನಾವು ಶುದ್ಧಿ ಮಾಡಿಕೊಂಡು ಈ ದೇಹವೆಂಬ ಗರ್ಭಗುಡಿಯನ್ನು ಕರ್ತ ನಾವು ಶುಚಿಯಾಗಿಟ್ಟುಕೊಳ್ಳುವುದಕ್ಕೆ ನಿನ್ನ ಸಹಾಯ ನೀಡಿ ನಡೆಸೆಂಬುದಾಗಿ ನಮ್ಮನ್ನು ಇಲ್ಲಿಂದ ಆಶೀರ್ವದಿಸಿ ಕಳಿಸಿಕೊಡೆಂಬುದಾಗಿ ನಮ್ಮ ನಿನ್ನ ಕಲಿಡ್ತಿ ಪ್ರಾರ್ಥನೆ ಯೇಸುವಿನಲ್ಲಿ ಬೇಡುತ್ತೇವೆ. ಆಮೆನ್. ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ನಿತ್ಯ ಸಹವಾಸ ಐಕ್ಯತೆ ಈಗಲೂ ಯಾವಾಗಲೂ ಎಲ್ಲರೊಂದಿಗೆ ಸದಾ ಕಾಲ ನಡೆಯಾಗಿರಲಿ. ಆಮೆನ್. Peace be with you. Peace be with you.